ಇವತ್ತಿಗೆ ಅಪ್ಪು ಸರ್ನ ಎಷ್ಟು ಮಿಸ್ ಮಾಡ್ಕೋತೀರಿ? ಸೊ ಅವ್ರ ಹೆಸರಿಗೆ ಯಾವುದೇ ರೀತಿ ಧಕ್ಕೆ ಬರೋಕ್ಕೆ ನಾನು ಬಿಡ. ಒಂದು ಹೆಜ್ಜೆನಲ್ಲೂ ಅಷ್ಟೇ ನಾನು ಇವತ್ತು ಏನೇ ಒಂದು ತುತ್ತು ಅನ್ನ ತಿಂತಿದ್ರು ಅದು ಅಪ್ಪು ಸರ್ ಕೊಟ್ಟ ಭಿಕ್ಷೆ. ದೊಡ್ಡ ಮೇರ್ನಟ ಅವರು, ಅವ್ರ ಬಗ್ಗೆ ನಾವು ಮಾತಾಡೋಂಗಿಲ್ಲ. ಅವರು ಕೆಲವರಿಗೆ ನಾನು ಒಂದು ಹೇಳ್ತೀನಿ, ಕನ್ನಡಿಗರಿಗೋಸ್ಕರ ಮಾಡಿರುವಂಥ ಸಿನಿಮಾ. ಅಭಿ ಅಂತ ಒಂದು ಸಾಂಗ್ ಮಾಡಿದ್ದೀನಿ ಸರ್. ಓಕೆ, ಗ್ರೂಪ್ ಡ್ಯಾನ್ಸರ್ ನಾನು ಅವಾಗ. ಓಕೆ, ಸರ್ ಜೊತೆ ಅಭಿ ಅಂತ ಒಂದು ಅಭಿ ಸಿನಿಮಾದಲ್ಲಿ ಒಂದು ಕಾಲೇಜ್ ಸಾಂಗ್ ಮಾಡಿದ್ದೀನಿ. ಸೆಂಟಿಮೆಂಟ್ ಹಾರರ್ ಅಂದಮೇಲೆ ಆಲ್ಮೋಸ್ಟ್ ಸೆಂಟಿಮೆಂಟ್ ಇರುತ್ತೆ, ಒಂದು ಕಾಮಿಡಿ ಇರುತ್ತೆ, ಭಯ ಪಡಿಸೋದಿರುತ್ತೆ, ಅದೆಲ್ಲ ಕೂಡ ಛಾಯಾದಲ್ಲಿದೆ ಅಂತ. ವಿಜಯ ಮಾಡಿದ ಮುಗಿತು, ಕರೋನಾ ಸ್ಟಾರ್ಟ್ ಆಗುತ್ತೆ. ಅಲ್ಲೇ ನಮ್ಮ ಒಂದು ಆಸೆ ಹೊರಟೋಯ್ತು ಅವಾಗ. ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜುಗೌಡ. ಸ್ಯಾಂಡಲ್ವುಡ್ನಲ್ಲಿ ಹೊಸ ಕನಸನ್ನು ಇಟ್ಕೊಂಡು ಬರುವ ಹೊಸ ಪ್ರತಿಭೆಗಳಿಗೆ ಮೊದಲಿನಿಂದಲೂ ಕಮ್ಮಿ ಇಲ್ಲ. ಅದೇ ತರಹದ ಒಂದು ಹೊಸ ತಂಡ ಒಂದು ಹೊಸ ಕನಸನ್ನು ಕಟ್ಕೊಂಡು ಒಂದು ಹೊಸ ಪ್ರಯತ್ನಕ್ಕೆ ಕೈ ಹಾಕಿದೆ. ಅಂದರೆ ಛಾಯಾ ಅನ್ನೋ ಒಂದು ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಡೋಕ್ಕೆ ಇಡೀ ಚಿತ್ರತಂಡ ಸಜ್ಜಾಗಿದೆ. ಆ ಚಿತ್ರದ ನಾಯಕ ಆನಂದ್ ಆರ್ಯ ಅವರ ಜೊತೆಗಿದ್ದಾರೆ ಆ್ಯಂಡ್ ಚಿತ್ರದ ನಿರ್ದೇಶಕ ಜಗ್ಗು ಅವರ ಜೊತೆಗಿದ್ದಾರೆ. ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಫಸ್ಟ್ ನಾನು ಆನಂದ್ ಆರ್ಯ ಅವರಿಂದನೇ ಸ್ಟಾರ್ಟ್ ಮಾಡ್ತೀನಿ. ಸರ್, ಛಾಯಾ ಅನ್ನೋ ಚಿತ್ರದ ಮೂಲಕ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಡ್ತಾ ಇದ್ದೀರಾ. ಏನು ಸರ್ ಛಾಯಾ ಅನ್ನೋ ಸಿನಿಮಾನ ಸ್ಯಾಂಡಲ್ವುಡ್ ಮಂದಿಗೆ, ಕರ್ನಾಟಕದ ಮಂದಿಗೆ ತೋರಿಸ್ಬೇಕು ಅಂತ ಏನಕ್ಕೆ ಅನ್ನಿಸ್ತು? ಆ್ಯಂಡ್ ದೆನ್ ಛಾಯಾ ಅನ್ನೋ ಸಿನಿಮಾದ ಕಂಟೆಂಟ್ ಏನು? ಸೊ ಛಾಯಾ ಅಂತ ನನಗೆ ಮೊದಲನೇದಾಗಿ ನಮ್ಮ ಜಗ್ಗು ಮಾಸ್ಟ್ರು ಹೇಳಬೇಕಾದ್ರೆ ಕತೆ ಕಂಟೆಂಟ್ ಚೆನ್ನಾಗಿತ್ತು. ಸೊ ಹೊಸಬರ್ಗೆ ಅವಕಾಶ ಸಿಗೋದು ಕಮ್ಮಿ. ಸೊ ಹಾಗಾಗಿ ಸಿಕ್ಕಿರೋ ಚಾನ್ಸ್ನ ಯಾಕೆ ಬಿಡೋದು ಅಂತ ಒಂದಿದು ಮುಂದೆ ಮಾಡಿದೆ. ಸರಿ, ಓಕೆ, ಸಿನಿಮಾ ಶೂಟ್ ಸ್ಟಾರ್ಟ್ ಆಯಿತು. ಸೊ ಹೋಗ್ತಾ ಹೋಗ್ತಾ ನಿಜವಾಗ್ಲೂ ಹೇಳಬೇಕಂದ್ರೆ ನಮ್ಮ ಜಗ್ಗು ಮಾಸ್ಟ್ರು ತುಂಬಾ ಎಫರ್ಟ್ ಇದು ಮಾಡಿದ್ರು. ಅವ್ರನ್ನ ನೋಡಿ ನನಗೆ ಇನ್ನೂ ಇನ್ಸ್ಪಿರೇಷನ್ ಆಯಿತು. ಈ ಸಿನಿಮಾ ಅವರು ಡೈರೆಕ್ಟ್ರು ಅವರೇ ಅಷ್ಟು ಎಫರ್ಟ್ ಆಗ್ತಿದ್ದಾರೆ ಅಂದರೆ ನಾವು ಆ್ಯಕ್ಟರ್ಸು, ನಾವು ಹೊಸಬರು, ಸೊ ನಾವು ಇನ್ನೂ ಸಪೋರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ತುಂಬ ಎನರ್ಜೆಟಿಕ್ಕಿಂದ ಪ್ರತಿಯೊಂದು ಸೀನ್ಸ್ ಆಗಿರ್ಬೋದು, ನಮ್ಮ ಸಾಂಗ್ ಶೂಟ್ ಆಗಿರ್ಬೋದು, ಅದು ಮಾಡಬೇಕಾದ್ರೆ ನನಗೆ ತುಂಬ ಖುಷಿ ಆಯಿತು. ಸೊ ಹಾಗಾಗಿ ನನಗೆ ಛಾಯಾ ಅಂತಂದರೆ ಜನಕ್ಕೆ ನಿಜವಾಗ್ಲೂ ಇಷ್ಟ ಆಗುತ್ತೆ. ಹಾರರ್ ಬೇಸ್ಡ್ ಸಿನಿಮಾ. ಸೊ ನೋಡಿದ ತಕ್ಷಣ ಅದು ಆ ಪೋಸ್ಟರ್ಸೇ ನೀವು ನೋಡ್ಬೋದು, ತುಂಬ ಅದ್ಭುತವಾಗಿದೆ. ಆಮೇಲೆ ಟ್ರೈಲರ್ ಇದೆ. ಸೊ ಟ್ರೈಲರ್ಗೆ ಒಳ್ಳೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಇನ್ನು ಅದಕ್ಕಿಂತ ಇನ್ನೇನು ಬೇಕು? ಇನ್ನು ಈ ಫೀಲ್ಡ್ ಏನಕ್ಕೆ ಸರ್? ಅಂದರೆ ಇದಕ್ಕೂ ಮುಂಚೆ ನಡೆದಂಗೂ ಮುಂಚೆ ಏನು ಮಾಡ್ಕೊಂಡಿದ್ರಿ? ಈ ಫೀಲ್ಡಿಗೆ ಹೆಂಗೆ ಬಂದ್ರಿ ಅಂತ? ನನ್ನ ಈ ಫೀಲ್ಡ್ ಹಲವಾರು ಕೆಲಸಗಳು ಮಾಡ್ಕೊಂಡಿರ್ತಿದ್ದೆ. ಸಿನಿಮಾ ಅಂತ ನನಗೆ ಬಂದಿದ್ದು ಅಂದರೆ ಅಪ್ಪು ಸರ್ ನೋಡಿ, ಅವ್ರು ನೋಡಿ. ಸೊ ಹೀ ಈಸ್ ಮೈ ರೋಲ್ ಮಾಡೆಲ್. 2002 ಅಪ್ಪು ಸಿನಿಮಾ ನೋಡಿ ಅವ್ರ ಥರ ಡ್ಯಾನ್ಸ್ ಆಡಬೇಕು, ಅವ್ರ ಥರ ಫೈಟ್ ಮಾಡಬೇಕು ಅಂತ ಎಲ್ಲೋ ಒಂದು ಮನಸ್ಸಲ್ಲಿತ್ತು. ಬಟ್ ನಿಜವಾಗ್ಲೂ ನಾನು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿದ್ದೀನಿ ಅಂದರೆ ನನ್ನ ಕೈಲೇ ಈಗಲೂ ನಂಬಕ್ಕಾಗ್ತಿಲ್ಲ. ಸೊ ಒಂದು ಸಿನಿಮಾ ಮಾಡಿದ್ದೀವಿ. ಸಿನಿಮಾ ಅದ್ಭುತವಾಗಿದೆ ಅಂತ ಹೇಳಲ್ಲ, ತಕ್ಕಮಟ್ಟಕ್ಕಿದೆ, ತುಂಬ ಚೆನ್ನಾಗಿದೆ. ನೋಡಿದವ್ರಂತೂ 100% ಪೈಸಾ ವಸೂಲ್ ಅಂತ ಹೇಳ್ಬೋದು. ಒಳ್ಳೆ ಎಂಟರ್ಟೈನ್ಮೆಂಟ್ ಮೂವಿ. ಓಕೆ, ನಾನು ನಿರ್ದೇಶಕರನ್ನು ಮಾತಾಡ್ಸ್ಬಿಡ್ತೀನಿ ಸರ್. ಇದು ಛಾಯಾನ ಹಾರರ್ ಸಬ್ಜೆಕ್ಟ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ದೆನ್ ಆನಂದ್ ಆರ್ಯ ಅವರೇ ಅದಕ್ಕೆ ಏನಕ್ಕೆ ಚೂಸ್ ಆಗ್ತಾರೆ? ಎಲ್ಲ ಕತೆ ಮಾಡಿದಾಗ ಕತೆ ಬಂದು ನಮ್ಮ ಪ್ರೊಡ್ಯೂಸರ್ ನಂದನಾ ಮೇಡಮ್ ಆಫೀಸ್ಗೆ ಹೋಗಿದ್ದು. ಅವಾಗ ಕತೆ ಹೇಳಿದ್ದ ಅವ್ರಿಗೆ, ಕತೆ ಹೇಳಿ ಹೇಗೆ ಮಾಡಬೇಕು, ಕತೆ ಇದೆ, ಹೀರೋ ಯಾರು ಏನು ಸೆಲೆಕ್ಟ್ ಆಗಿ. ಒಂದ್ಸರಿ ಹೋಗಿದ್ದಾಗ ಅವರ ಆಫೀಸಲ್ಲಿ ಒಂದು ಆಲ್ಬಮ್ ಸುಮ್ಮನೆ ಒಂದು ಓಪನ್ ಮಾಡ್ಕೊಂಡು ನೋಡಿದ್ರೆ ಯಾವುದು ಎಷ್ಟು ಈಗಿದಾರಲ್ಲ, ಖುಷಿ ಆಯ್ತು. ಮೇಡಮ್ ಇವ್ರನ್ನ ನೋಡಿ ಇವ್ರನ್ನ ಮಾಡ್ಬೋದು. ಬಟ್ ನಮ್ಮ ಆನಂದ್ ಅವರು ಕೂಡ ಇದರಲ್ಲಿ ಇವ್ರ ಜೊತೆಗೆ ಇನ್ನೂ ಒಂದು 3 ಜನ ಫ್ರೆಂಡ್ ಕ್ಯಾರೆಕ್ಟರ್ ಇದೆ. ಇವನು ಅನ್ಕೊಂಡಿರಲಿಲ್ಲ ನಾನು ಹೀರೋ ಕ್ಯಾರೆಕ್ಟರ್ ಮಾಡ್ತೀನಿ ಅಂತ ಅನ್ಕೊಂಡಿರಲಿಲ್ಲ. ಆಮೇಲೆ ಅದನ್ನು ಮಾಡೋಕ್ಕೂ ರೆಡಿ ಇರಲಿಲ್ಲ, ಬಿಡಿ, ನಾವೇ ಒಪ್ಸಿದ್ದದು. ಆಕ್ಚುಲಿ ಫ್ರೆಂಡ್ ಕ್ಯಾರೆಕ್ಟರ್ ಕೊಡಿ ಸರ್, ನಮ್ಗೆ ಸಾಕು, ನಾನು ಹೀರೋ ಮಾಡಲ್ಲ, ನಾನು ಫ್ರೆಂಡ್ ಕ್ಯಾರೆಕ್ಟರ್ ಕೊಡಿ, ಅದನ್ನೇ ಮಾಡ್ತೀನಿ ನಾನು, ಅವರಲ್ಲಿ ಯಾರೋ ಹೀರೋ ಮಾಡಿ. ಬಟ್ ಈ ಕಥೆಗೆ ಇವರು ತುಂಬಾನೇ ಸೂಕ್ತ ಅನ್ನಿಸ್ತು. ಮುಖ ಇದು ನಮ್ಗೆ ಬೇಕು, ಆದ್ರಿಂದ ನಾವು ಬರುವಂತ ಒಪ್ಸಿ ಅದನ್ನ. ಹಾರರ್ ಸಬ್ಜೆಕ್ಟ್ ಸೆಲೆಕ್ಟ್ ಮಾಡ್ಕೊಂಡಿದ್ದು ಯಾಕೆ ಅಂತ? ಹಾರರ್ ಸಬ್ಜೆಕ್ಟ್ ಸೆಲೆಕ್ಟ್ ಮಾಡ್ಕೊಡು ಅಂದ್ರೆ ಏನಾಗ್ತದೆ ಸರ್, ಈಗ ನನಗನ್ಸಿದ್ದು ಸರ್, ನಾನು ಬೇಸಿಕಲ್ ಒಬ್ಬ ಡಾನ್ಸ್ ಮಾಸ್ಟರ್. ಒಂದು 25-26 ವರ್ಷದಿಂದ ಇಂಡಸ್ಟ್ರಿ ಇದ್ದೀನಿ. ನನ್ನ ಫಸ್ಟ್ ಸಿನಿಮಾ ಬಂದು ಎ ಸಿನಿಮಾ. ಇವತ್ತು ಡಾನ್ಸರ್ಸ್ ಅಸೋಸಿಯೇಷನ್ ಏನಿದೆ, ಕರ್ನಾಟಕ ಚಲನಚಿತ್ರ ನೃತ್ಯ ನಿರ್ದೇಶಕರ ಮತ್ತು ನೃತ್ಯ ಕಲಾವಿದರ ಸಂಘ ಅಂತ ಏನಿದೆ, ಆ ಸಂಘದ ಅಧ್ಯಕ್ಷ. ಬಟ್ ತುಂಬಾ ಸಿನಿಮಾಗಳು ಮಾಡಿದೀನಿ, ಡಾನ್ಸರ್ ಆಗಿ ಮಾಡಿದೀನಿ, ಅಸಿಸ್ಟೆಂಟ್ ಕೊರಿಯೋಗ್ರಾಫರ್ ಆಗಿ ಮಾಡಿದೀನಿ. ದೆನ್ ಇದೇ ಫಸ್ಟ್ ಟೈಮ್ ನಿರ್ದೇಶನದ ಕ್ಯಾಪ್ ತೊಟ್ಟಿರೋದು. ನಾವು ಸಿನಿಮಾಗಳ ಇರ್ಬೋದು, ಆದ್ರೆ ಡೈರೆಕ್ಷನ್ ಗೋಸ್ಕರ. ಆದ್ರಿಂದ ನಾನು ತಂಡದಲ್ಲಿ ಈಗ ಹೊಸಬ ಅಂತ ನಾನು ಗುರುತಿಸ್ಕೊಂತೀನಿ. ಸಿನಿಮಾಗಳಪ್ಪ
ಓಕೆ ಓಕೆ ಅದರಿಂದ ಬಟ್ ಇದು ಹೊಸ ಪ್ರಯತ್ನ, ಇದು ನನಗೂ ಹೊಸದೇ. ಇದು ನೀವು ಹೆಂಗ್ ಹೊಸ ತಂಡ ಅಂದ್ರೆ ಆ ಹೊಸದ್ರಲ್ಲಿ ನಾನು ಒಬ್ಬ, ಎಸ್ ಎಸ್ ನಾನೇನೋ ಪ್ರಯೋಗ ಮಾಡ್ಬೇಕು. ಎಸ್ ಡಾನ್ಸರ್ ಅಂತ ತಕ್ಷಣ ಡಾನ್ಸರ್ 1000 ಕತೆ ಹೋಗ್ತೀನಿ ನಾನು. ಹೌದು ನಾನು ಬೇಡ, ನಾನು ಬೆಳೆದ್ ಬಂದ ಕತೆನೇ ಡಾನ್ಸರ್ ಕತೆ ಮಾಡಿದ್ರೆ ಒಳ್ಳೆ ಕತೆ ಆಗುತ್ತೆ. ಎಸ್ 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 ಸಹಜ, ಅದೇನು ದೊಡ್ಡ ವಿಚಾರ ಅಲ್ಲ. ಹೌದು ಡಾನ್ಸ್ ಮಾಸ್ಟರ್ ಡಾನ್ಸ್ ಕತೆ ಮಾಡೋದು, ಫೈಟ್ ಮಾಸ್ಟರ್ ಫೈಟ್ ಕತೆ ಮಾಡೋದು, ಎಸ್ ಅದೆಲ್ಲ ಬೇರೆ ತರ ಹೋಗಿ ಹೇಳೋಣ. ಓಕೆ ಕಂಟೆಂಟ್ ಬೇರೆ ತರ ಹೋಗಿ ಅವ್ರಿಗೆ ಜನ ಹೇಳ್ತಾರೆ ಡಾನ್ಸ್ ಮಾಸ್ಟರ್ ಅವ್ರ ಸಂಬಂಧಪಟ್ಟಂಗೆ ಏನೋ ಕತೆ ಮಾಡಿರ್ತಾರೆ. ಬೇಡ, ಫಸ್ಟ್ ಟೈಮ್ ಬೇರೆ ತರ ಮಾಡೋಣ. ಓಕೆ ಓಕೆ ಪ್ರಿಪ್ರೇಷನ್ಸ್ ಹೆಂಗಿತ್ತು ಸರ್? ಕೊರಿಯೋಗ್ರಫಿನೇ ಬೇರೆ, ಡ್ಯಾನ್ಸ್ ಮಾಸ್ಟರ್ ಆ ವರ್ಕೇ ಬೇರೆ. ನಿರ್ದೇಶಕ ಅಂತಂದ್ರೆ ಎಂಟೈರ್ ಒಂದು ಸಿನಿಮಾನ ಕಟ್ಕೊಡ್ಬೇಕಾಗತ್ತೆ, ಎಂಟೈರ್ ಒಂದು ಸಿನಿಮಾನ ಬೆನ್ ಮೇಲೆ ಹೊತ್ಕೊಂಡು ತಗೊಂಡೋಗ್ಬೇಕಾಗತ್ತೆ. ತಯಾರಿ ಹೆಂಗಿತ್ತು ಅಂತ? ಸರ್, ನಾನು ಯಾರನ್ನೂ ಜಿಮ್ ಮಾಡ್ತಾ ಇಲ್ಲ. ಸೊ ಒಬ್ಬ ಡೈರೆಕ್ಟ್ರು 2 ಗಂಟೆ 10 ನಿಮಿಷ 15 ನಿಮಿಷಕ್ಕೆ ಕತೆ ಹೇಳ್ತಾರೆ. ಒಬ್ಬ ಡಾನ್ಸ್ ಮಾಸ್ಟರ್ ಅದನ್ನ 5 ನಿಮಿಷ ಕತೆ ಹೇಳ್ತಾರೆ. ಅವ್ರು ಏನ್ ಡೈರೆಕ್ಟರ್ ಮಾಡಿರ್ತಾರೆ 2.5 ಗಂಟೆ ಅಥವಾ 2 ಅವರ್ 10 ನಿಮಿಷ ಏನು ಕತೆ ಮಾಡಿರ್ತಾರೆ. ಒಬ್ಬ ಡಾನ್ಸ್ ಮಾಸ್ಟರ್ ಇದನ್ನೇ ಕರೀತಾರೆ, ಒಂದು ಕಾನ್ಸೆಪ್ಟ್ ಕೊಡ್ತಾರೆ. ಆ ಕಾನ್ಸೆಪ್ಟ್ ಆ ಡಾನ್ಸ್ ಮಾಸ್ಟರ್ 5 ನಿಮಿಷದಲ್ಲಿ ನಿಲ್ಲಿಸ್ಬೇಕು. ಅವಾಗ ಅನ್ಸುತ್ತೆ ನಾವು ಆ ಕೆಲಸನೇ ಮಾಡ್ತಾ ಇದೀವಿ ಅಂದ್ರೆ, ಆ ವೇಟ್ ಬರ್ತಾ ಇದೀವಿ ಅಂದ್ರೆ ಈ ವೇಟ್ ನನಗೆ ಅಷ್ಟೊಂದು ದೊಡ್ಡದು ಅನಿಸ್ತದೆ. ಅದೇ ಫೀಲ್ಡ್ ಅಲ್ಲಿ ಇರೋದ್ರಿಂದ ಮಾಡೋದ್ರಿಂದ ಅದು ನನಗೆ ಅಂತ ಕಷ್ಟ ಅಂತ ಏನು ಅನ್ಸುತ್ತೆ ಸರ್. ಹಾಗಂದ್ಬಿಟ್ಟು ನಮ್ಮ ಆನಂದ್ ಅವ್ರು ಹೇಳ್ದಂಗೆ ನಾವು ಅದ್ಭುತವಾದ ಸಿನಿಮಾ ಏನ್ ಮಾಡಿಲ್ಲ, ಅದ್ಭುತವಾದ ಸಿನಿಮಾ ಮಾಡ್ತಾ ಇದೀವಿ, ಏನೋ ತುಂಬಾ ದೊಡ್ಡ ಕಂಟೆಂಟ್ ನಿಂತ್ಕೊಬಿಟ್ಟಿದೀವಿ ಅಂದ್ರೆ ನಮ್ ಕನ್ಸುಗಳು ದೊಡ್ಡದಾಗ್ತಾ ಇತ್ತು, ಆಮೇಲೆ ಖರ್ಚುಗಳು ದೊಡ್ಡದಾಗ್ತಾ ಇತ್ತು. ಅದಕ್ಕೆ ಪ್ರಿಪ್ರೇಷನ್ ಜಾಸ್ತಿ ಬೇಕಾಗುತ್ತೆ. ನನ್ನ ಕತೆಗೆ ನನ್ಗೆ ಎಷ್ಟು ಸೂಕ್ತ ಅಷ್ಟಕ್ಕೆ ನಾನು ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೆ. ನಾನು ಅದನ್ನ ಇಷ್ಟು ಸಾಧ್ಯನೋ ಅಷ್ಟು ಚೆನ್ನಾಗಿ ತೆರೆ ಮಾಡ್ತೀನಿ. ಎಸ್, ದೊಡ್ಡ ಸಿನಿಮಾ ಮಾಡೋದಕ್ಕಿಂತ ಕಂಟೆಂಟ್ ಇರೋ ಸಿನಿಮಾ ಮಾಡೋದು ಇವತ್ತಿಗೆ ಮುಖ್ಯ ಆಕ್ಚುಲಿ. ಖಂಡಿತವಾಗ್ಲು ಜನ ನಮ್ಮಲ್ಲಿ ಎಷ್ಟು ಬುದ್ಧಿವಂತರಿದ್ದಾರೆ ಅಂದ್ರೆ, ನೀವು ಕೋಟಿ ಎಲ್ಲ ನೀವು 100 ಕೋಟಿ ಖರ್ಚು ಮಾಡಿ ಬೇಕಾಗಿಲ್ಲ ಅವ್ರಿಗೆ. ನಿಮ್ಗೆ ಕಂಟೆಂಟ್ ಅಂತ ಒಂದಿದ್ರೆ ಸಾಕು, ಹುಡುಕೋ ಬಂದು ಥಿಯೇಟರ್ ನೋಡ್ತಾರೆ ಸರ್. ಇವತ್ತು ಹೋಗ್ತಾ ಇರೋದಂಗೆ ಅಷ್ಟು ಜನ, ಇವತ್ತು ಕರ್ನಾಟಕ ಜನ ಅಷ್ಟು ಬುದ್ಧಿವಂತರಿದ್ದಾರೆ ಸರ್. ಒಳ್ಳೆ ಸಿನಿಮಾ ಯಾವತ್ತೂ ಕೈ ಬಿಡಲ್ಲ. ಓಕೆ ಓಕೆ. ಇನ್ನು ನಿಮ್ಗೆ ನಟನೆ ಅಂತ ಬಂದಾಗ ರೋಲ್ ಮಾಡಲ್ ಆಲ್ರೆಡಿ ಅಪ್ಪು ಸರ್ ಅಂತ ಹೇಳಿದ್ರೆ, ಅವ್ರದ್ದು ಯಾವೆಲ್ಲ ಸಿನಿಮಾಗಳನ್ನ ನೋಡಿದ್ರ, ಅವರಿಂದ ಏನೇನ್ ಅಳವಡಿಸ್ಕೊಂಡಿದ್ರ ನೀವು? ಎಲ್ಲಾ ಸಿನಿಮಾ ನೋಡಿದೀನಿ, ಯಾವ ಸಿನಿಮಾ ನೋಡಿಲ್ಲ ಅಂತ ಕೇಳಿಕೆ ಇಲ್ಲ. ಎಲ್ಲಾ ಸಿನಿಮಾ ನೋಡಿದೀನಿ. ಅಂದ್ರೆ ಅಫ್ಕೋರ್ಸ್ ಚಿಕ್ಕ ವಯಸ್ಸಿಂದನೂ ಸರ್ ಸಿನಿಮಾಗಳು ನೋಡಿದ್ದೀನಿ. ನಮ್ಮ ತಾಯಿ ಅಣ್ಣವ್ರ ಫ್ಯಾನು, ತುಂಬ ಅವರಂದ್ರೆ ಪ್ರಾಣ. ಸೊ ಹಾಗಾಗಿ ಅಣ್ಣವ್ರನ್ನ ಒಂದ್ಸರಿ ಭೇಟಿ ಮಾಡಿದ್ದೆ. ಆಮೇಲೆ ಅಪ್ಪು ಸರ್ ಸಿನಿಮಾಗಳಂತಂದ್ರೆ ಒಂಥರ ಕಂಟೆಂಟ್ ಸಿನಿಮಾ ಸರ್. ಕಿರಿಯರಿಂದ ಹಿರಿಯರ್ವರೆಗೂ ಒಬ್ಬ ಹೀರೋ ಒಂದು ಸಿನಿಮಾಗೆ ಬರ್ತಾರೆ ಅಂತಂದ್ರೆ ಅದು ಅಪ್ಪು ಸರ್ಗೆ. ಆ ತಾಕತ್ತಿದ್ದು ಅಪ್ಪು ಸರ್ಗೆನೆ. ಸೊ ನಾವು ಅಷ್ಟೇ ಸಿನಿಮಾ ಮಾಡಬೇಕಾದ್ರೆ ಒಂದು ಸಿನಿಮಾದಲ್ಲಿ ನಿಜವಾಗ್ಲೂ ಆ ಥರದ್ದು ಏನಾದರೂ ಒಂದು ಅಂಶ ಇರಬೇಕು. ಸೊ ಫ್ಯಾಮಿಲಿ ಆಡಿಯನ್ಸ್ನ ಥಿಯೇಟ್ರ್ ಕೂರಿಸೋ ತಾಕತ್ತು ದೇವ್ರು ನನಗೆ ಕೊಟ್ಟಿದ್ದಾರೆ. ಬಟ್ ಇವತ್ತು ಹೇಳ್ತಿದ್ದೀನಿ, ಖಂಡಿತ ನಾನು ಕೂರಿಸ್ತೀನಿ, ಕರೆಸ್ತೀನಿ. ಸೊ ಫ್ಯಾಮಿಲಿ ಆಡಿಯನ್ಸ್ ಥಿಯೇಟ್ರಿಗೆ ಬರಲೇಬೇಕು. ಸೊ ಅವರಿಂದ ನಾನು ಕಲ್ತಿರೋದು ಏನಂದರೆ, ಆಗಲೇ ಹೇಳ್ದಂಗೆ ಡ್ಯಾನ್ಸ್ ಆಗಿರ್ಬೋದು, ಫೈಟ್ಸ್ ಆಗಿರ್ಬೋದು, ಅಫ್ಕೋರ್ಸ್ ಆಕ್ಟಿಂಗ್ ಎಲ್ಲ ಅವ್ರ ಥರ ಅಂತೂ ಇಲ್ಲ, ಎಲ್ಲ ಒಂದು ತಕ್ಕ ಮಟ್ಟಕ್ಕೆ ಮಾಡಿದ್ದೀನಿ ಸರ್. ಅವರಲ್ಲಿ 1% ಬಂದ್ರು ಸಾಕು ಸರ್. ಈಗ ತಯಾರಿ ಹೆಂಗಿತ್ತು? ತಯಾರಿ ಅಫ್ಕೋರ್ಸ್ ಸರ್ ಒಬ್ರು ಫ್ರೆಂಡ್ ಇದ್ರು, ರಾಹುಲ್ ಅಂತ. ನಾಳೆ ಫೈಟ್ ಅಂದ್ರೆ ಒಂದು 2 days ಬ್ಯಾಕ್ ಇಲ್ಲೇ ನಾಗರಬಾವಿ BDA ಕಾಂಪ್ಲೆಕ್ಸ್ ಹೋಗ್ತಿದ್ವಿ. ಬಟ್ ಅದೆಲ್ಲ ಒಂದು ಎಕ್ಸ್ಪೀರಿಯನ್ಸು. ನಮ್ಗೆ ಇದೆಲ್ಲ ಹೊಸದು. ಅಫ್ಕೋರ್ಸ್ ಪ್ರಿಪೇರ್ ಆಗೇ ಹೋಗ್ಬೇಕು ಅಂತ ನಾವು ಫೈಟಿಂಗ್ ಆಗಲಿ. ಬಟ್ ಡ್ಯಾನ್ಸ್ ಎಲ್ಲ ಏನಿಲ್ಲ, ಸ್ಪಾಟಲ್ಲಿ ಒಂದು ಸ್ವಲ್ಪ ಹೇಳ್ಕೊಟ್ರು, ಸ್ಪಾಟಲ್ಲಿ ಮಾಡ್ತಿದ್ದೆ ಅಷ್ಟೇ. ಆಕ್ಟಿಂಗ್ ಅಫ್ಕೋರ್ಸ್ ನೀವೇ ನೋಡ್ಬೇಕು, ಸಿನಿಮಾ ನೋಡಿದ್ಮೇಲೆ ಗೊತ್ತಾಗತ್ತೆ. ಮಾಡಿದೀನಿ ಸರ್ ಏನೋ ತಕ್ಕ ಮಟ್ಟಿಗೆ. ಈಗ ನೀವು ಸಿನಿಮಾ ಕಂಪ್ಲೀಟ್ ನೀವು ನೋಡಿದಿರಿ? ಸಿನಿಮಾ ಅದೇ ಡಬ್ಬಿಂಗ್ ಮಾಡ್ಬೇಕಾದ್ರೆ ಅಫ್ಕೋರ್ಸ್ ಎಲ್ಲರ ಜೊತೆ ಥಿಯೇಟರ್ ನೋಡೋಣ ಅಂತ ನಾನು ವೈಟಿಂಗ್. ಸೊ ಥಿಯೇಟರ್ ನೋಡಿದ್ರೆ ಅದಕ್ಕೊಂದು ವೆಯ್ಟೇಜ್ ಜಾಸ್ತಿ ಇರ್ತದೆ. ನಿಜ. ಓಕೆ ಓಕೆ ಸರ್, ಇನ್ನ ಚಿತ್ರದಲ್ಲಿ ತಾರಾ ಬಳಗ ಅಂತ ಬಂದ್ರೆ ಯಾರೆಲ್ಲ ಇದ್ದಾರೆ ಸರ್? ಆನಂದ, ಮತ್ತೆ ರಾಜಶೇಖರ್, ತೇಜುರಾಜ್, ಅನನ್ಯ, ಹೇಮಂತ್, ದರ್ಶನ್, ಕಿಲ್ಲರ್ ವೆಂಕಟೇಶ್, ನಂದನ್, ತುಂಬಾ ಇದೆ ಸರ್. ತುಂಬಾ ಇದು 2 ಓರಿಯೆಂಟೆಡ್ ಅಲ್ಲಿ ಹೋಗುತ್ತೆ ಸರ್. ಇಲ್ಲೊಂದು ಹೋಗುತ್ತೆ. ಈಗ ಕೆಲವೊಂದು ಹಾರರ್ ಮೂವಿ ಮಾಡ್ತಾರೆ ಅಂದ್ರೆ ಒಂದು ಮನೇಲಿ ಮಾಡುವಂಥದ್ದು, ಅಥವಾ ಏನೋ ಒಂದು ರೆಸಾರ್ಟ್ ಅಲ್ಲಿ ಮಾಡುವಂಥದ್ದು, ಅಥವಾ ಏನೊಂದು ಫಾರೆಸ್ಟ್ ಅಲ್ಲಿ ಮಾಡೋದು, ಈ ತರ ನಮ್ದು ಹಾರರ್ ಬೇಸ್ ಇರುತ್ತೆ. ಇಲ್ಲಿ ಸೆಂಟಿಮೆಂಟ್ ಇದೆ, ಕತೆ ಏನೆಲ್ಲ ಬೇಕು ಪ್ರತಿಯೊಂದು ಇದೆ ಸರ್. ಹಾರರ್ ಅಂದ್ಮೇಲೆ ಆಲ್ಮೋಸ್ಟ್ ಸೆಂಟಿಮೆಂಟ್ ಇರುತ್ತೆ, ಒಂದು ಕಾಮಿಡಿ ಇರುತ್ತೆ, ಭಯ ಪಡಿಸೋದಿರುತ್ತೆ, ಅದೆಲ್ಲ ಕೂಡ ಛಾಯಾದಲ್ಲಿದೆ ಅಂತ. ಖಂಡಿತವಾಗಿದೆ. ಒಳ್ಳೆ ಫೈಟಿಂಗ್ ಇದೆ, ಒಳ್ಳೆ ಸಾಂಗ್ಗಳಿದೆ. ಆಮೇಲೆ ನಮ್ಮಲ್ಲಿ ನಾವು ಹೊಸ ತಂಡ ಇರ್ಬೋದು, ಬಟ್ ನಮ್ಗೆ ಸ್ಫೂರ್ತಿ ಕೊಡ್ತಾ ಇರೋದೇನಂದ್ರೆ ನಮ್ಮ ಸಾಂಗ್ಗಳು ಸರ್. ಇವತ್ತು ಛಾಯಾ ಅಂತ ಯೂಟ್ಯೂಬ್ ಅಲ್ಲಿ ನೋಡಿದ್ರೆ ನಮ್ಮ ಒಂದು ಸಾಂಗ್ ಮತ್ತಲ್ಲಿ ಕುಡಿಯೋಣ ಅಂತ 80 ಲಕ್ಷ ಜನ ನೋಡಿದ್ದಾರೆ. ಇವತ್ತು ನೀವು ಯಾವುದೇ ಊರಿಗೆ ಹೋಗಿ
ನೀವು ನಾರ್ತ್ ಅಲ್ಲಿ ಸೌತ್ ಅಲ್ಲಿ ಯಾವುದೇ ಊರಿಗೆ ಹೋಗಿ ಇಡೀ ಫಂಕ್ಷನ್ ಎಂಡ್ ಆಗ್ಬೇಕು ಅಂದ್ರೆ ನಮ್ಮ ಸಾಂಗ್ ಆಗ್ಲೇಬೇಕು. ಓಕೆ ನಮ್ಮ ಸಾಂಗ್ ಹಾಡೇ ಹೇಳ್ತಾರೆ. ಓಕೆ ನೀವು ಯಾವ ಮದುವೆಗೆ ಹೋಗಿ ಯಾವುದೇ ಒಂದು ಒಳ್ಳೆ ಕಾರ್ಯ ಇದ್ರು ಕೂಡ ನಮ್ಮ ಸಾಂಗು ಭತ್ತಲ್ಲಿ ಕುಣಿಯೋಣ ಬಾ ಅಂತೇಳಿ. Okay. ಅದು ನಾರ್ತ್ ಅಲ್ಲಂತೂ ಫೇಮಸ್ ಅಲ್ಲಿ ಫೇಮಸ್. ಕಬಡ್ಡಿ ಹುಬ್ಳಿ, ಧಾರವಾಡ, ಹೊಸಪೇಟೆ, ಕೊಪ್ಪಳ, ಸಿಂಧನೂರು, ರಾಯಚೂರು, ಗಂಗಾವತಿ, ಮಾನ್ವಿ ಇಲ್ಲೆಲ್ಲ ಒಂದೊಂದು ಟ್ರ್ಯಾಕ್ಟರ್ ನಮ್ಮೊಂದು ಸಾಂಗ್ ಹೋಗ್ತಾ ಇರುತ್ತೆ. ಓಕೆ ಓಕೆ ಅದು ನಮ್ಗೆ ಇವಾಗಲೇ ನಾವು ಗೆದ್ದಿದ್ದೀವಿ ಅನ್ನೋ ಖುಷಿ ಕೊಡುತ್ತೆ. ಒಬ್ಬ ಡೈರೆಕ್ಟರ್ಗೆ ಸಿನಿಮಾ ಗೆದ್ಮೇಲೆ ಕೊಡೋ ಖುಷಿ ಬೇರೆ. ಬಟ್ ನಮ್ಗೆ ಅನ್ಸುತ್ತೆ ನಮ್ಮ ಸಾಂಗ್ ಈಗ ನೋಡಿದ್ರೆ ನಾನು ರೋಡಲ್ಲಿ ಓಡೋದಂತೆ ಖುಷಿ ಆಗುತ್ತೆ ನಮ್ಗೆ. ಬೆಂತಟ್ಕೋಬೋದಪ್ಪ ನಾವು ಸಾಕು ಅಂತ ಓಕೆ ಆ ಮಟ್ಟದಲ್ಲಿ ಒಂದು ಅಂದ್ರೆ ಒಂದು ಬೂಸ್ಟ್ ಅಪ್ ಸಿನಿಮಾಗೆ. ಸಾಕು ಎಸ್ ನ್ಯಾಯ ಅಂತ ಹೇಳಿದ್ರೆ ರಪ್ಪ ಗೊತ್ತಾಗುತ್ತೆ. Yes. ಒಂದು ನನ್ನ ಸಾಂಗು, ಇನ್ನೊಂದು ನಮ್ಮ ಹೀರೋ. ಎಸ್ ಹೀರೋ ಹೆಂಗಿದ್ದಾರೆ ಅಂತ ಆಡಿಯನ್ಸ್ ಹೇಳ್ಬಿಡ್ತಾರೆ. ಎಸ್ ಎಸ್ ಆಮೇಲೆ ಅವರು ದೊಡ್ಡ ಮೇರ್ನಟ ಅವರು, ಅವ್ರ ಬಗ್ಗೆ ನಾವು ಮಾತಾಡಂಗಿಲ್ಲ. ಅವರು ನಾವು ದೊಡ್ಡ ಫ್ಯಾನು ನಾವೆಲ್ಲ ಇಟ್ಕೊಂಡು ಎಸ್ ಏನೋ ನಾವು ಅವ್ರ ಜೊತೆ ಮಾಡೋಕ್ಕಾಗಲಿಲ್ಲ, ಒಂದು ಸಾಂಗ್ ಕೂಡ ಮಾಡೋಕ್ಕಾಗಲಿಲ್ಲ. ಅಭಿ ಅಂತ ಒಂದು ಸಾಂಗ್ ಮಾಡಿದ್ದೀನಿ ಸರ್, ಓಕೆ ಗ್ರೂಪ್ ಡ್ಯಾನ್ಸರ್ ನಾನು ಅವಾಗ. ಓಕೆ ಸರ್ ಜೊತೆ ಅಭಿ ಅಂತ ಒಂದು ಅಭಿ ಸಿನಿಮಾದಲ್ಲಿ ಒಂದು ಕಾಲೇಜ್ ಸಾಂಗ್ ಮಾಡಿದ್ದೆ ಸರ್. ಓಕೆ ಅದಾದ್ಮೇಲೆ ಅವ್ರ ಜೊತೆ ಅವಕಾಶ ಸಿಗಲಿಲ್ಲ ನಾವು ಮಾಡೋಕ್ಕೆ. ಓಕೆ ನಮ್ಗೆ ಆನಂದ್ ನೋಡಿದಾಗ ಹಂಗೆ ಅನಿಸ್ತು, ಅಯ್ಯೋ ಬಿಡಪ್ಪ ಏನೋ ಮಾಡ್ತಾ ಇದೀವಿ ಓಕೆ ಓಕೆ ಅನ್ಕೊಂಡು ಹೇಳಿ ಮಾಡಿ ಸರ್. ನಮ್ಗೆ ಎರಡು ಬೆನಿಫಿಟ್ ಇದೆ. ಏನೊಂದು ತದ್ರೂಪು ಅಂತ. ತದ್ರೂಪು ಎಸ್ ಎಸ್ ತದ್ರೂಪು ಅನ್ನೋದಕ್ಕಿಂತ ಅವ್ರ ಮೇರ್ನಟ್ರು ಬಿಡಿ, ಅವ್ರ ಬಗ್ಗೆ ಮಾತಾಡೋಕೆ ಇದೆ ಸರ್. ನಾನು ಹೇಳ್ತಿಲ್ಲ ಸರ್, ಅವರ ದೊಡ್ಡ ಫ್ಯಾನ್ಗಳು ನಾವು. ಎಲ್ಲ ಅವ್ರ ಆಶೀರ್ವಾದ ನಮ್ಮ ಮೇಲೆ ಬಿತ್ತೇನು ಅನ್ನೋದು ನಮ್ಗೊಂದಿದ್ದು ಸರ್. ಎಸ್ ಎಸ್ ಸೊ ಈ ಥರದ್ದು ಕಾಂಪ್ಲಿಮೆಂಟ್ಸ್ ಎಲ್ಲ ಕೇಳಿದಾಗ ಆನಂದ್ ಆರ್ಯ ಅವ್ರಿಗೆ ಖುಷಿ ಆಗುತ್ತೆ. ಬಟ್ ನನಗೆ ಯಾವತ್ತೂ ಅನಿಸಿಲ್ಲ ಸರ್. Okay. ಮತ್ತು ಇನ್ನೊಂದು ಏನಂದ್ರೆ ಅಪ್ಪುಸರು ದೇವರು ಊರಿಗೆ ಹೊಂಚ್ಕೊಳ್ಳೋಷ್ಟು ಇದೆಲ್ಲ. ಬಟ್ ಅವ್ರ ಕಾಲ ದುಡುಗು ಸಮ ಇಲ್ಲ. ನಾನು ಇವತ್ತಿಗೂ ಅಷ್ಟೇ, ನಾಳೆ 100 ಸಿನಿಮಾ ಮಾಡಿದ್ರು ಅವ್ರ ಲೆವೆಲ್ಗಂತೂ ಇಲ್ಲ. ಬಟ್ ಎಲ್ಲೋ ಅವರು ಕೊಟ್ಟಿರುವಂಥ ದಾರಿ, ಒಳ್ಳೆ ದಾರಿ, ಒಳ್ಳೆ ಕೆಲಸಗಳು, ಸೊ ಅದನ್ನ ನಾವು ನಿಭಾಯಿಸ್ಕೊಂಡು ಹೋಗ್ಬೋದು. ಸೊ ಅದಕ್ಕೆ ಸಿನಿಮಾ ಒಂದು ದಾರಿ ಅಷ್ಟೇ. ಅದು ಸಿನಿಮಾ ಬಿಟ್ಟು ಅವರ ನಿಜ ಜೀವನದಲ್ಲಿ ಹೆಂಗಿದ್ರು ಅಂದ್ರೆ ಎಲ್ರಿಗೂ ಗೊತ್ತು. ಸಚ್ ಇನ್ಸ್ಪಿರೇಷನ್ ಪರ್ಸನ್ ಅಷ್ಟೇ ಹಂಬಲ್ ಪರ್ಸನ್. ಎಸ್ ಅದನ್ನ ಅಳವಡಿಸ್ಕೊಂಡ್ರೆ ಸಾಕು ಸರ್, ಜೀವನದ ಮೇಲೆ ಬರ್ತೀರಿ ಅಂತ ಆ ಕಾನ್ಫಿಡೆನ್ಸು. ಮತ್ತು ಇನ್ನು ಯಾರನ್ನು ಮೆಚ್ಚಿಸೋಕ್ಕೆ ನಾನು ಸಿನಿಮಾ ಅಂತಲ್ಲ. ಅಫ್ಕೋರ್ಸ್ ಕೆಲವರಿಗೆ ನಾನು ಒಂದು ಹೇಳ್ತೀನಿ, ಕನ್ನಡ ಸಿನಿಮಾ ಅಂತಂದರೆ ದಯವಿಟ್ಟು ನಮ್ಮ ಸಿನಿಮಾ ಆ ಹೀರೋ ಸಿನಿಮಾ ಅಂತ ಇದ್ಬೇಡಿ. ಕನ್ನಡ ಸಿನಿಮಾ ಎಲ್ಲ ಕನ್ನಡಿಗರಿಗೋಸ್ಕರ ಮಾಡಿರುವಂಥ ಸಿನಿಮಾ. ಸೊ ಎಲ್ಲರೂ ಥಿಯೇಟ್ರಿಗೆ ಬನ್ನಿ, ಸಿನಿಮಾ ನೋಡಿ. ಮತ್ತು ಇನ್ನೊಂದೇನಂದರೆ ಥಿಯೇಟ್ರಿಗೆ ಯಾಕೆ ಬರಬೇಕು ಅಂತಂದರೆ ಆ ಆಡಿಯೋ ಎಫೆಕ್ಟ್ಸ್ ಆಗಿರ್ಬೋದು, ಅದು ನಿಮಗೆ ಟಿ ವಿನಲ್ಲಾಗಲಿ, ಮನೆಯಲ್ಲಿ, ಮೊಬೈಲಲ್ಲಿ ಸಿಗಲ್ಲ. ಸೊ ಫಸ್ಟು ಸಿನಿಮಾ ಥಿಯೇಟ್ರಲ್ಲಿ ನೋಡಿ, ಒಂದ್ಸರಿ ನೋಡಿ, ಸೊ ಆಗ ನಿಮಗೆ ಗೊತ್ತಾಗುತ್ತೆ. ಅದನ್ನು ಹೇಳ್ತೀನಿ. ಎಸ್ ಏನೆಲ್ಲ ಎಂಟರ್ಟೈನ್ಮೆಂಟ್ ಫ್ಯಾಕ್ಟ್ಸ್ ನಿಮ್ಮ ಸಿನಿಮಾದಿಂದ ಆಡಿಯನ್ಸಿಗೆ ಸಿಗ್ಬೋದು ಛಾಯಾ ಸಿನಿಮಾದಲ್ಲಿ? ಸರ್ ಒಂದು ಏನಂದರೆ ಸಾಂಗ್ಸ್ ಅಮೇಝಿಂಗ್. ಎಸ್ ಡುಯೆಟ್ ಸಾಂಗ್ಸ್ ಆಗಿರ್ಬೋದು. ಅಫ್ಕೋರ್ಸ್ ಎಲ್ಲರೂ ಮೆಲೋಡಿ ಸಾಂಗ್ಸ್ ಅಂದರೆ ತುಂಬ ಇಷ್ಟಪಡ್ತಾರೆ. ಎಸ್ ಎಸ್ ಎಕ್ಸಾಂಪಲ್ ರೀಸೆಂಟಾಗಿ ಒಂದು ಸಿನಿಮಾ ನನಗದು ತುಂಬ ಇಷ್ಟ ಆಯಿತು ಸಾಂಗು, ಮೆಲೋಡಿ ಸಾಂಗು. ಸೊ ಅದೇ ಥರನೇ ಒಂದು ಸಿನಿಮಾ ಅಂತ ಇದ್ದಾಗ ಒಂಥರ ಪಬ್ ಸಾಂಗ್ ಆಗಿರ್ಬೋದು, ಖುಷಿಯಾಗಿ ಒಂಥರ ಪಾರ್ಟಿ ಸಾಂಗ್ಸು, ಸೊ ಆ ಥರ ಇದೆ. ಆಮೇಲೆ ಅದೇ ಹೇಳ್ದಂಗೆ ಹಾರರ್ ಬೇಸ್ ಮೇಲೆ ಹೋಗುತ್ತೆ. ಸೊ ಅದೊಂದು ಕ್ಯೂರಿಯಾಸಿಟಿ ಮೂಡಿಸುತ್ತೆ ಜನಕ್ಕೆ, ಮುಂದೆ ಏನಾಗುತ್ತೆ ಅಂತ. ಸೊ ಆ ಥರ ಸಿನಿಮಾದಲ್ಲಿದೆ. ಅಂದ್ರೆ ಸೀಟ್ ತುದಿಲ್ ಕುತ್ಕೊಂಡು ನೋಡೋ ಅಂತ ಒಂದು ಸಿನಿಮಾ ಖಂಡಿತ. ಓಕೆ ಒಂಥರ ಕ್ಯೂರಿಯಾಸಿಟಿ. ಎಸ್ ಸೊ ಅದು ನೋಡಿದ್ರೇನೆ ಗೊತ್ತಾಗುತ್ತೆ ನೆಕ್ಸ್ಟ್ ಏನಾಗುತ್ತೆ ಅಂತ ಕಾಯ್ಕೊಂಡು ಕೂರ್ಬೇಕು ಅಂತ ಆಡಿಯನ್ಸ್. ಎಸ್ ಆ ಥರ ಸುಮಾರು ಇದನ್ನ ಇದು ಮಾಡಿದ್ರೆ ಅದಕ್ಕೆಲ್ಲ ಮೇನು ಕಾರಣಕರ್ತರು ನಮ್ಮ ಜಗ್ಗು ಮಾಸ್ಟ್ರು. ಮತ್ತು ಇವತ್ತಿಗೂ ಅಷ್ಟೇ ಅವ್ರ ಫಸ್ಟ್ ಸಿನಿಮಾ, ಅವ್ರು 100 ಸಿನಿಮಾ ಮಾಡಲಿ ಅಂತ ನಾನು ಮನಸ್ಸಿಂದ ಹೇಳ್ತೀನಿ. 100 ಸಿನಿಮಾ ಮಾಡಲಿ, ನಿಜವಾಗ್ಲೂ ನಮ್ಮ ಸಪೋರ್ಟ್ ಯಾವತ್ತೂ ಇರುತ್ತೆ. ಯಾಕಂದ್ರೆ ಒಂದು ಸಿನಿಮಾ 100 ಜನ ಮಾಡ್ತಾರೆ, ಅದನ್ನ ಪೋಸ್ಟ್ ಪ್ರೊಡಕ್ಷನ್ ಮಾಡಿ ರಿಲೀಸ್ವರೆಗೂ ತರೋದಿದೆಯಲ್ಲ, ಅದು ತುಂಬಾ ಕಷ್ಟದ ಕೆಲಸ ಮತ್ತೆ ತುಂಬಾ ರಿಸ್ಕ್ ಕೂಡ. ಅಫ್ಕೋರ್ಸ್ ಅವ್ರ ಲೈಫ್ನ ಈಗ ರಿಸ್ಕ್ ಅಲ್ಲಿ ಹಾಕಿದ್ದಾರೆ. ಸೊ ನಾವೆಲ್ಲರೂ ಜೊತೆಲಿದ್ದೀವಿ. ಸೊ ಹಾಗೆ ಕನ್ನಡದ ಜನತೆಗೆ ನಾನು ಕೇಳ್ಕೊಳ್ಳೋದು, ಸಿನಿಮಾ ನೋಡಿ. ಯಾಕಂದ್ರೆ ಹೊಸಬರನ್ನ ಬೆಳೆಸುವಂತ ತಾಕತ್ತು ಹೊಸ ನಿರ್ಮಾಪಕರಿಗೆ ಮಾತ್ರ ಇರೋದು. ಸೊ ಅದರಲ್ಲಿ ನಮ್ಮ ನಂದನ ಮೇಡಮ್ ಕೂಡ ನಮ್ಮಂತ ಹೊಸಬರಿಗೆ ಅವಕಾಶ ಕೊಟ್ಟಿದ್ದಾರೆ. ಸೊ ಇನ್ನೂ ಹಲವಾರು ಜನಕ್ಕೆ ಕೊಡ್ತಾರೆ ಅಂತ ನನ್ನ ಆಸೆ. ಓಕೆ ಸರ್, ಇನ್ನು ಸಿನಿಮಾ ಎಲ್ಲೆಲ್ಲಿ ಶೂಟ್ ಆಗಿದೆ, ಯಾವ ಥರ ಪ್ಲ್ಯಾನ್ ಮಾಡ್ಕೊಂಡು ಶೂಟ್ ಕಂಪ್ಲೀಟ್ ಮಾಡಿ? ಸಿನಿಮಾ ಆಲ್ಮೋಸ್ಟ್ ಬೆಂಗಳೂರು, ಸಕಲೇಶ್ಪುರ, ಮತ್ತು ಇಲ್ಲಿ ಹೇರವಳ್ಳಿ ಅಂತಿದೆ, ಹಾರವಳ್ಳಿ, ಮತ್ತು ಸುಮ್ಕಾತೊಣ್ಣೂರು ಅಂತೇಳಿ ಸುಮಾರು ಕಡೆ ಶೂಟ್ ಮಾಡಿದೆ. ಸಕಲೇಶ್ಪುರದಲ್ಲಿ ಸುಮಾರು ಕೆಲವೊಂದು ಹಳ್ಳಿಗಳು ಅಲ್ಲೆಲ್ಲ ರಾಮನಗರ, ಟೋಟಲ್ ಒಂದು 70 ರಿಂದ 80 ದಿನ.
ಓಕೆ ಡಿಫ್ರೆಂಟ್ ಕೈಂಡ್ ಆಫ್ ಹೌದು ಲೊಕೇಶನ್. ಹೌದು ಸರ್, ಹೌದು ಹೌದು. ಅಂದರೆ ಒಂದೊಂದು ಸಾಂಗ್ನು ಕೂಡ 6 ದಿನ ತೆಗೆದಿದ್ವಿ, ಒಂದು ಡುಯೆಟ್ ಸಾಂಗ್ನ ಸರ್. ಎಲ್ಲೂ ಇದಕ್ಕೆ ಕಾಂಪ್ರಮೈಸ್ ಆಗಿಲ್ಲ. ಆಮೇಲೆ ನೀವು ಹೇಳಿದ್ರಲ್ಲ ಸರ್ ಕಂಟೆಂಟ್ ಅಂತ, ಇದು ಬರೀ ಹಾರರ್ ಮೂವಿ ಅಲ್ಲ ಸರ್. ಹಾರರ್ ಇದೆ, ಫ್ರೆಂಡ್ಶಿಪ್ ಇದೆ, ಒಂದು ಗಂಡ ಹೆಂಡತಿ ಸಂಬಂಧ ಇದೆ, ಒಂದು ಮಗಳು ತಂದೆ ತಾಯಿ ಇದ್ರದ್ದೊಂದು ಸಂಬಂಧ ಇದೆ, ವ್ಯಾಲ್ಯೂಸ್ ಇದೆ, ವ್ಯಾಲ್ಯೂಸ್ ಇದೆ, ಪ್ರತಿಯೊಂದಕ್ಕೂ ಇದಿದೆ. Okay. ಬರೀ ಹಾರರ್ ಅಂದೆಲ್ಲ ಪ್ರತಿಯೊಂದು ಸಂಬಂಧಗಳಿಗೂ ಇಲ್ಲಿ ಒತ್ತು ಕೊಟ್ಕೊಂಡು ಮಾಡಿದ್ದೀವಿ. ಅದಕ್ಕೆ ನಾವು ಹೇಳ್ಬೋದು, ಎಲ್ಲರೂ ಹೇಳ್ದಂಗೆ ನಾನಿನ್ನೂ ಡಿಫ್ರೆಂಟಾಗಿ ಮಾಡಿದ್ದೀನಿ ಅಂತ ಹೇಳ್ತಾರೆ ಸರ್. ಮಾಡೋದನ್ನ ಅಚ್ಚುಕಟ್ಟಾಗಿ ಮಾಡಿ ವ್ಯಾಲ್ಯೂಸ್ ಜೊತೆಗೆ ಎಂಟರ್ಟೈನ್ಮೆಂಟ್ ಅನ್ನೋ ಫ್ಯಾಕ್ಟ್ 100% ಸೇರ್ಕೊಂಡ್ರೆ ಹೌದು ಆ ಸಿನಿಮಾ ಪ್ರೇಕ್ಷಕರಿಗೆ ಇಷ್ಟ ಆಗುತ್ತೆ. ಖಂಡಿತ ಖಂಡಿತ ಆ ಎಲ್ಲ ಕಂಟೆಂಟ್ ಛಾಯಾ ಸಿನಿಮಾದಲ್ಲಿ ಇದೆ. ಪ್ರೇಕ್ಷಕರಿಗೆ ಸಿಗುತ್ತೆ. ಖಂಡಿತವಾಗ್ಲೂ ಸರ್, ಖಂಡಿತ. ಎಸ್. ಇನ್ನು ಜಗ್ಗು ಸರ್ ಹೇಳ್ದಂಗೆ ಅವರು ಡ್ಯಾನ್ಸ್ ಮಾಸ್ಟರ್ ಆಗಿ ತುಂಬ ಸಿನಿಮಾಗಳನ್ನ ಮಾಡ್ಕೊಂಡಿದ್ದಾರೆ. ಅವರು ಒಂದು ನಿರ್ದೇಶಕನಾಗಿ ಮೊದಲ ಸಿನಿಮಾ ಆದರೂ ಕೂಡ ಸಾಕಷ್ಟು ಅನುಭವ ಇದೆ. ಸಾಕಷ್ಟು ಜನ ಹೀರೋಗಳ ಜೊತೆಗೆ ಡ್ಯಾನ್ಸ್ ಮಾಸ್ಟರ್ ಆಗಿ ಕೆಲಸ ಮಾಡಿದ್ದಾರೆ, ಸೆಟ್ಟಲ್ಲಿ ನೋಡಿರ್ತಾರೆ, ಸಾಕಷ್ಟು ನಿರ್ದೇಶಕರನ್ನ ಅವ್ರ ವರ್ಕಿಂಗ್ ಸ್ಟೈಲ್ ನೋಡಿರ್ತಾರೆ. ಅವರಿಂದ ನೀವು ಏನೇನು ಕಲ್ತ್ರಿ ಈ ಸಿನಿಮಾದಲ್ಲಿ? ಒಂದು ಅವ್ರು ಯಾವತ್ತೂ ನನ್ನನ್ನು ಒಂದು ಹೀರೋ ಆಗಲಿ ಅಥವಾ ಇನ್ನೊಬ್ಬ ಇದಾಗಿ ನೋಡಿಲ್ಲ, ಒಂದು ಫ್ರೆಂಡ್ ಆಗಿ ನಿಜವಾಗ್ಲೂ ನನಗೆ ಒಳ್ಳೆ ಬ್ರದರ್ ಆಗಿ ಈಗೆಲ್ಲ ಹೀಗೆ ಮಾಡ್ಬೋದು. ಮತ್ತೆ ನಮಗೆ ಸೆಟ್ಟಲ್ಲೂ ಅಷ್ಟೇ ಸರ್, ತುಂಬ ಒಂಥರ ಡೈರೆಕ್ಟರ್ ಅಂತ ಇದರಲ್ಲಿ ಆ ಫೇಸಲ್ಲೇ ಇದ್ದಿಲ್ಲ ಅವರು. ಅಲ್ಲ ಹಿಂಗಲ್ಲ ಹಿಂಗೆ ಮಾಡೋಣ, ಸೊ ನಾನು ಏನೋ ತಪ್ಪು ಮಾಡಿದ್ರು ಪರವಾಗಿಲ್ಲ, 1 2 3 ಟೇಕ್ಸ್ ಆದ್ರೂ ಟೆನ್ಷನ್ನೇ ತಗೊಳ್ತಿದ್ದಿಲ್ಲ. ಆ ಸಪೋರ್ಟ್ ಇರಬೇಕು ಸರ್ ಹೊಸಬರಿಗೆ. ಅಫ್ಕೋರ್ಸ್ ಕ್ಯಾಮ್ರಾ ಮುಂದೆ ಅದೇನೋ ಹೇಳ್ತಾರಲ್ಲ 3000 ಜನನ ಎದುರಿಸ್ಬೋದಂತೆ, ಒಂದು ಕ್ಯಾಮ್ರಾನ ಎದುರಿಸೋದು ತುಂಬಾ ಕಷ್ಟ. ಅಫ್ಕೋರ್ಸ್ ದೊಡ್ಡ ನಟರು ಅವರೇ ಹೇಳಿದ್ದಾರೆ, ಕ್ಯಾಮ್ರಾ ಮುಂದೆ ಎಂಥವ್ರು ಬಂದೋಳು ಅದು ಎದುರೋದಂತ ಇರುತ್ತೆ, ಅದೆಲ್ಲ ಆಗುತ್ತೆ ಸರ್. ನಮಗೂ ಆಗಿತ್ತು, ಬಟ್ ನಿಜವಾಗ್ಲೂ ಈಗ ಅಫ್ಕೋರ್ಸ್ ಕ್ಯಾಮ್ರಾ ಅಂದ್ರೆ ಒಂದು ಭಕ್ತಿ ಅದೊಂದು ಇದ್ದೇ ಇರುತ್ತೆ. ಭಯ ಅಂತಲ್ಲ, ಏನಾದ್ರೂ ಒಂದು ಮಾಡಿದ್ರೆ ಕ್ಯಾಮ್ರಾಗ ಯಾವ ತರ ಕಾಣಬೇಕು, ಯಾಕಂದ್ರೆ ಒಬ್ಬ ಡೈರೆಕ್ಟರ್ ಆಗಿ ಅವ್ರಿಗೆ ಗೊತ್ತಿರುತ್ತೆ, ನಮಗೆ ಗೊತ್ತಿರಲ್ಲ. ನಾವು ಹೊಸಬರು, ಬರೀ ನಾವು ಏನಂದ್ರೆ ನಮ್ಮ ಕಾನ್ಸಂಟ್ರೇಷನ್ ಬರೀ ಆಕ್ಟಿಂಗ್, ಹಿಂಗೆ ಮಾತಾಡಬೇಕು ಹಂಗೆ ಮಾತಾಡಬೇಕು. ಸೊ ಈ ಥರ ಇದರಲ್ಲಿ ಇರುತ್ತೆ, ಯಾವ ಥರ ಎಕ್ಸ್ಪ್ರೆಷನ್ಸ್ ಬರಬೇಕು, ಸೊ ಯಾವ ಥರ ಔಟ್ಪುಟ್ ಬರಬೇಕು ಅಂತ ಅವ್ರಿಗೆ ಗೊತ್ತಿರುತ್ತೆ. ಯು ವಾಸ್ ಸಚ್ ಅ ನೈಸ್ ಪರ್ಸನ್. ನಾನು ಇವತ್ತು ಅದನ್ನೇ ಹೇಳೋದು, ತುಂಬಾನೇ ಕಷ್ಟಪಟ್ಟಿದ್ದಾರೆ ಸಿನಿಮಾಗೆ, ತುಂಬ ಕಲ್ತಿದ್ದೀರಿ ಅವರಿಂದ, ತುಂಬ ಕಲ್ತಿದ್ದಾರೆ. ಓಕೆ ಸರಿ. ನಾವು ಒಂದು ಸಿನಿಮಾ ಮಾಡಬೇಕು ಅಂತಂದರೆ ಜಸ್ಟ್ ಒಂದು ಕತೆ ಮಾಡ್ಕೊಂಡ್ಬಿಟ್ಟ ತಕ್ಷಣ ಸಿನಿಮಾ ಆಗಲ್ಲ. ಈ ತರಹದ ಕತೆಗಳನ್ನ ರೆಡಿ ಮಾಡ್ಕೊಂಡಿರೋರು ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಜನ ಇದ್ದಾರೆ. ನಿಮ್ಮ ಆ ಸ್ಟ್ರಗಲ್, ಈ ಸಿನಿಮಾದ ಕತೆ ಮಾಡ್ಕೊಂಡಾಗ, ಈ ಸಿನಿಮಾ ಕತೆ ಮಾಡ್ಕೊಂಡಾಗಿಂದ ಹಿಡಿದು ಸಿನಿಮಾದ ಶೂಟಿಂಗ್ ಮುಗಿದು ರಿಲೀಸ್ಗೆ ಬರೋವ್ರಿಗೂ ಒಂದು ಸ್ಟ್ರಗಲ್ ಅಂತೂ ಇದ್ದೇ ಇರುತ್ತೆ ಸರ್. 100% ಸರ್. ಆ ಸ್ಟ್ರಗಲ್ ಬಗ್ಗೆ ಇವತ್ತು ನೆನೆಸ್ಕೊಂಡ್ರೆ ಏನನ್ಸುತ್ತೆ? ಏನೆಲ್ಲ ಸ್ಟ್ರಗಲ್ ಎದುರಾಯ್ತು ಈ ಸಿನಿಮಾಗೆ? ಸ್ಟ್ರಗಲ್ ತುಂಬಾನೇ ಆಯ್ತು ಬಿಡಿ ಸರ್. ನಾವು ಕರೋನಾ ಬಿಫೋರ್ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ, ನಮ್ಮ ಟೈಮ್ ಸರಿ ಇರಲಿಲ್ಲ. ಪೂಜೆ ಮಾಡ್ದೋ ಮುಗೀತು, ಕರೋನಾ ಸ್ಟಾರ್ಟ್ ಆಗೋಯ್ತು. ಅಲ್ಲೇ ನಮ್ಮ ಒಂದು ಆಸೆ ಹೊರಟೋಯ್ತು. ಅವಾಗ ಆಗಲೇ ಆಗೋದೇ ಇಲ್ವೇನೋ ಸಿನಿಮಾ ಅಂತ ಪೂಜೆ ಅಷ್ಟೇ ಮಾಡಿದ್ದೆ ನಾವು. ಇನ್ನು ಸಿನಿಮಾ ಸ್ಟಾರ್ಟ್ ಮಾಡಿಲ್ಲ, ಕರೋನಾ ಸ್ಟಾರ್ಟ್ ಆಯಿತು. 1.5 ಇಯರ್, ನಿಮಗೆ ಗೊತ್ತು, 2 ಇಯರ್ಸ್ ಏನಿಲ್ಲ. ಅದಾದಮೇಲೆ ಯಾಕಂದರೆ ನಾವು ನಮ್ಮ ನಿರ್ಮಾಪಕರು, ನಮ್ಮ ಮೇಡಮ್ ಧೈರ್ಯ ಮೆಚ್ಚಬೇಕು. ನಾನು ಅಂದ್ಕೊಂಡೆ ಅವರು ಆಸೆ ಬಿಟ್ಬಿಟ್ಟಿರ್ತಾರೆ, ಇದೆಲ್ಲ ಆಯಿತು ಬಿಡಿ ಬೇಡ ಅಂತ. ಯಾಕಂದರೆ ಏನೋ ಒಂದು ಅರ್ಧ ಮುಕ್ಕಾಲ ಸಿನಿಮಾ ಆಗಿದೆ, ಮಾಡೋಣ ಅಂತ ಬಂದೆ. ಬಟ್ ಪೂಜೆ ಅಷ್ಟೇ ಆಗುತ್ತಲ್ಲ, ನಾನು ಏನು ಮಾಡಿದೆ, ಮೋಸ್ಟ್ಲಿ ಅವರು ಅದನ್ನು ಮತ್ತೆ ಆಸೆ ಪಡಲ್ಲ, ಮಾಡಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಚೆನ್ನಾಗಿತ್ತು ಟೀಮ್. ಒಂದು ಸರಿ ಅವರೇ ಫೋನ್ ಮಾಡಿದ್ರು, ಏನು ಮಕ್ಕಳು ಏನು ಮಾಡ್ತಾಯಿದ್ದಾರೆ, ಹೇಗೆ ಏನು? ಅದೇ ಮೇಡಮ್ ಏನು ಹಿಂಗಾಗಿದೆ ಅಂತಂದ್ರೆ, ಇಲ್ಲ ಮಾಡೋಣ, ಅದರಲ್ಲಿ ಏನಂತ ಆಗಿದ್ದಾಗ್ತಾ ಇದೆ ಹೋಗ್ತಾಯಿದೆ, ನಾವು ಮಾಡೋಣ ಅಂತ. ಸ್ಟ್ರಗಲ್ ಬೇರೆ ಥರ ಆಯಿತು ಸರ್. ಯಾಕಂದರೆ ನಾವು ವರ್ಕ್ ಮಾಡೋ ಟೈಮಲ್ಲಿ ಬೇರೆ ಬೇರೆ ಥರ ಆಯಿತು. ಅದು ತುಂಬ ನಮ್ಮ ಕ್ಯಾಮ್ರಾಮನ್ ಒಬ್ಬರು ಎಕ್ಸ್ಪೈರ್ಡ್ ಆದರು, ಅದೊಂದು ಸ್ವಲ್ಪ ಹಿಂಸೆ ಆಯಿತು ನಮಗೆ. ಈ ಥರ ಸ್ಟ್ರಗಲ್ ಕೊಡುತ್ತೆ. ಬಟ್ ನಿರ್ಮಾಪಕರಿಂದ ನಮ್ಗೆ ಯಾವುದೇ ರೀತಿ ಕೊರತೆ ಇರಲಿಲ್ಲ, ಅಂದರೆ ಆಗಿಲ್ಲ, ಯಾವುದೇ ರೀತಿ ಕೊರತೆ ಇರಲಿಲ್ಲ. ಇವತ್ತು ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂದರೆ ನಿರ್ಮಾಪಕರು ಒಂದು ಇದು, ಅವ್ರು ಇವತ್ತಿಗೂ ಕೂಡ ಅಷ್ಟೇ. ಈಗ ನಮ್ಮ ಆನಂದ್ ಹೇಗೆ ಹೇಳ್ತಾರೆ ಅದೇ ಥರ ಅವ್ರು ಹೇಳೋದು, ಮಾಸ್ಟರ್ ಸಿನಿಮಾ ರಿಲೀಸ್ ಆಗಬೇಕು, ನಿಮ್ಗೆ ಒಳ್ಳೇದಾಗಬೇಕು. ಅವ್ರು ಯಾವತ್ತೂ ಅಂದ್ಕೊಂಡಿಲ್ಲ ನಮ್ಗೆ ಒಳ್ಳೇದಾಗಬೇಕು, ನಮ್ಗೆ ಸಿನಿಮಾ ಮಾಡಿಕೊಡಿ, ಲಾಭ ಮಾಡಿಕೊಡಿ, ಇವತ್ತವರೆಗೂ ಕೇಳ್ದಾವಲ್ಲ. ನಿಮ್ಗೆ ಒಳ್ಳೇದಾಗಬೇಕು ಮಾಸ್ಟರ್, ನೀವು ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿದ್ದೀರಾ, ರಿಲೀಸ್ ಆಗಬೇಕು. ಓಕೆ, ಸಂಪೂರ್ಣ ಸಹಕಾರ ಸರ್. ಅಂದರೆ ಕತೆ ರೆಡಿ ಮಾಡ್ಕೊಂಡು ಫಸ್ಟ್ ಪ್ರೊಡ್ಯೂಸರ್ಗೆ ಅಪ್ರೋಚ್ ಮಾಡಿದ್ದು ಇವ್ರಿಗೇನೆ ಸರ್. ಪ್ರೊಡ್ಯೂಸರ್ಗೆ ಅಪ್ರೋಚ್ ಮಾಡಿದೆ. ಆ್ಯಕ್ಚುಲಿ ಅವರು ಆ್ಯಕ್ಟಿಂಗ್ ಅಂತ ಬಂದಿದ್ದು ಮೇಡಮ್, ಆ್ಯಕ್ಟಿಂಗ್ ಮಾಡಬೇಕು ಅಂತ ಬಂದಿದ್ರು ಅವ್ರು. ಆ್ಯಕ್ಚುಲಿ ಆಫೀಸ್ ಕರೆದಿದ್ದು, ನನಗೆ ಯಾವ್ದಾದ್ರು ಕತೆ ಛಾಯಾ ಹೇಳಿದಾಗ ಏನಂತ ಅವ್ರಿಗೆ ಸೂಕ್ತ ಅಲ್ಲ ಅನ್ನಿಸ್ತು ಆ ಕ್ಯಾರೆಕ್ಟ್ರು. ಅದು ಹೇಳಿದೆ, ನೆಕ್ಸ್ಟ್ ಮಾಡೋಣ ನೀವು ಅಟ್ಲೀಸ್ಟ್ ಪ್ರೊಡ್ಯೂಸ್ ಮಾಡೋಂಗಿದ್ರೆ ಪ್ರೊಡ್ಯೂಸ್ ಮಾಡಿ ಅಂತ ಹೇಳಿ. ಯಾಕಂದರೆ ಅವರು ಸ್ವಲ್ಪ ಮಾಡಿದ್ರೆ ಸುಹಾಸಿನಿ ಬೇಸಲ್ ಕ್ಯಾರೆಕ್ಟರ್ ಮಾಡಬೇಕು ಅವರು, ಅದಕ್ಕೆ ಸೂಕ್ತವಾಗಿ ಅವ್ರು ಇರ್ತಾರೆ. ಅವರು ಆ ಥರ ಒಂದು ಫ್ಯಾಮಿಲಿ ಓರಿಯೆಂಟೆಡ್, ಒಂದು ಹೆಣ್ಮಗಳು ಜೀವನ ಹೆಂಗೆ ನಡೆಸ್ತಾರೆ, ಒಂದು ಫ್ಯಾಮಿಲಿ ಹೆಂಗೆ ಮೇಂಟೈನ್, ಆ ಥರ ಸಬ್ಜೆಕ್ಟು ಮೇಡಮ್ ತುಂಬ ಚೆನ್ನಾಗಿ ಹೋಗ್ತದೆ. ಅದರಿಂದ ಆ ಥರ ಮಾಡೋಣ ಮ್ಯಾಮ್, ಇದಕ್ಕೆ ಪ್ರೊಡ್ಯೂಸ್ ಮಾಡಿ ಅಂತ ಹೇಳಿದಾಗ ಒಪ್ಕೊಂಡು ಆಯ್ತು ಸರ್ ಅಂತಾರೆ. ಯಾಕಂದರೆ ಅವ್ರಿಗೆ ಸಿನಿಮಾದಲ್ಲಿ ಒಂಚೂರು ಅನುಭವ ಆಗುತ್ತೆ, ಎಲ್ಲ ಆಗಲಿ ಅಂತೇಳಿ.
ಶೂಟಿಂಗ್ ನಡಿಬೇಕಾರೆ ಸರ್ ಅಂದರೆ ನಾವು ತುಂಬ ಕೇಳ್ತಿರ್ತೀವಿ ಹಾರರ್ ಸಿನಿಮಾ ಶೂಟಿಂಗ್ ಮಾಡಬೇಕಾದ್ರೆ ಕೆಲವೊಂದು ಆ ಥರದ ಇನ್ಸಿಡೆಂಟ್ಗಳು ನಡೆಯೋದು, ಆಮೇಲೆ ಯಾವ್ದಾದ್ರು ದೇವ್ರ ಸಿನಿಮಾ ಶೂಟಿಂಗ್ ಮಾಡಬೇಕಾದ್ರೆ ಆ ಥರದ ಇನ್ಸಿಡೆಂಟ್ಗಳು ನಡೆಯೋದು. ಯಾಕೆಂದರೆ ನೀವು ಸೆಲೆಕ್ಟ್ ಮಾಡ್ಕೊಂಡಿರೋ ಪ್ಲೇಸಸ್ ಹಂಗಿರುತ್ತೆ, ಲೊಕೇಶನ್ ಶೂಟಿಂಗ್ ಸ್ಪಾಟ್ಗಳು ಹಂಗಿರುತ್ತೆ. ಕೆಲವೊಂದು ಹಾರರ್ ಸಿನಿಮಾನ ಈ ಸ್ಮಶಾನ ಆ ಥರದ್ದೆಲ್ಲ ಇಲ್ದಲೇ ಬಂಗ್ಲೆ, ಯಾರು ಜನ ಇಲ್ಲದೆ ಇರೋ ಜಾಗ, ಈ ಥರದ್ದೆಲ್ಲ ತೆಗಿಬೇಕಾಗತ್ತೆ. ಸೊ ಈ ಚಿತ್ರದಲ್ಲಿ ಶೂಟಿಂಗ್ ಮಾಡಿದಂತಹ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು? ಈ ಥರದ್ದು ಯಾವ್ದಾದ್ರು ಇನ್ಸಿಡೆಂಟ್ ನಡೆದಿತ್ತಾ ನಿಮ್ಮ ಶೂಟಿಂಗ್ನಲ್ಲಿ ಅಂತ? ಅದು ನಡೀತಿತ್ತು ಸರ್, ತುಂಬ ನಡೀತಿತ್ತು. ನಮ್ಮ ಸಿನಿಮಾ ಹೀರೋಯಿನು ತೇಜು ಅವರು ಒಂದು ಸೀನಲ್ಲಿ ಏನಾಗೋಯಿತು, ನಾವು ಸಾಂಗ್ ಎಲ್ಲ ಮಾಡಿದಾಗೆಲ್ಲ ನಮಗೇನು ಅನಿಸ್ಲಿಲ್ಲ. ಅಲ್ಲಿ ಕೊಳಿಗಾನಹಳ್ಳಿ ಅಂತ ಇದೆ, ಬಿಡದಿಯಿಂದ ಆ ಕಡೆಯಿಂದ ನಮಗೇನು ಆಗಲಿಲ್ಲ. ಆರ್ ನಗರದಲ್ಲಿ ಸ್ಟ್ರೀಟಲ್ಲಿ ನಾವು ಶೂಟಿಂಗ್ ಮಾಡಿದ್ವಿ ಸರ್, ನೈಟ್ ಶೂಟು. ನೈಟ್ ಮಾಡ್ತಾಯಿದ್ವಿ ಸ್ಟ್ರೀಟು. ಇವರು ಮತ್ತು ಆನಂದ್ ಮತ್ತು ಅವ್ರ ಸ್ನೇಹಿತರು ಇಬ್ಬರು ಬಾರ್ಗೆ ಹೋಗಿದ್ದು ಬರೋದು, ಇದೊಂದು ಸಿಚುವೇಶನ್ನು. ಅದರಲ್ಲಿ ನಾನು ಅವ್ರಿಗೆ ಸೇಮ್ ವೈಟ್ ಸ್ಯಾರಿ ಹಾಕಿ ವಿಗ್ಗಿಗೆ ಹಾಕ್ಬಿಟ್ಟು ಇದು ಮಾಡಿಬಿಟ್ಟಿದ್ವಿ. ನಮ್ಮ ಲೊಕೇಶನ್ ಬೇರೆ, ಸ್ಟ್ರೀಟ್ ಬೇರೆಲ್ಲ ಅಲ್ಲಿ ಕೂತ್ಕೊಂಡಿದ್ದಾರೆ. ಇವರು ಒಂದು ಕಡೆ ನಾವು ಕುಡಿಸಿದ್ವಿ, ಗಮನ ನಮಗೆ ಆ ಕಡೆ ಇಲ್ಲ. ಸರಿ ಶೂಟಿಂಗ್ ಮಾಡ್ತಾ ನೋಡಿದ್ರೆ ಅವರು ಕೂತ್ಕೊಂಡಿದ್ದಾರೆ, ಮಂಡಿ ಎರಡು ಕೈ ಹಾಕ್ಬಿಟ್ಟು ಸುಮ್ಮನೆ ಅಲ್ಲಾಡ್ತಾ ಇದ್ದಾರೆ ಅವರು. ನಮ್ಗೆ ಆಗ್ತಾಯಿಲ್ಲ, ನಾವು ಶೂಟಿಂಗ್ ಎಲ್ಲ ಬಿಟ್ಟು ನೋಡ್ತೀವಿ, ಇಲ್ಲ ನಾವು ಕೂಗ್ತಾ ಇದ್ವಿ. ತೇಜು ಅಂದರೂ ಗಮನ ಇಲ್ಲ, ಏನಂದ್ರೂ ಗಮನ ಇಲ್ಲ. ನಮ್ಮ ಯೂನಿಟ್ ಒಂದು ಸ್ವಲ್ಪ ಶಾಕ್ ಆಗ್ಬಿಟ್ರು ಅವರು. ತುಂಬ ಹತ್ರಕ್ಕೆ ಹೋಗೋಕೆ ಭಯ ಆಗ್ತಾ ಇದೆ ಅವ್ರಿಗೆ. ಓಕೆ, ನಾವು ತೇಜು ಏನು ಮಾಡ್ತಾ ಇದ್ವಿ ಅಂತ ಅಷ್ಟು ಜೋರಾಗಿ ಕೂಗ್ತಾ ಇದ್ರು ಕೂಡ ರೆಸ್ಪಾನ್ಸೇ ಇಲ್ಲ. ತಲೆ ಕೆಳಗಡೆ ಹಾಕ್ಬಿಟ್ಟಿದ್ದಾರೆ, ಮಂಡಿಗೆ ಇದು ಮಾಡ್ಕೊಂಡು ಒಬ್ಬರಿಗೆ ಬಾಡಿ ಮಾತ್ರ ಹಿಂಗೆ ತುಂಬ ಹತ್ರ ಹೋಗಿ ಕೂಗ್ತಾ ಇದ್ರು, ಇಲ್ಲ. ಕೊನೆಗೆ ಹೋಗಿ ಧೈರ್ಯ ಮಾಡಿ ಶೇಕ್ ಮಾಡಿದ್ಮೇಲೆ ಬಿಟ್ಟಿದ್ದೆ. ಎದ್ರೆ ಕಣ್ಣೆಲ್ಲ ರೆಡ್ ಆಗ್ಬಿಟ್ಟಿದೆ ಅವ್ರಿಗೆ. ಮಾಸ್ಟರ್ ಏನು ಹೇಳಿ, ಏನಿ ಮಾಸ್ಟರ್ ಏನಾಯ್ತು ಅಂತ. ಏನಿಲ್ಲ, ನೀವು ಆರಾಮಾಗಿದ್ದೀರಾ ಅಂತ. ಆರಾಮಾಗಿದ್ದೀನಿ ಸರ್. ಬಟ್ ಅದು ಏನಾಗಿತ್ತು ಅಂತ ಗೊತ್ತಿಲ್ಲ. ಬಟ್ ನಮ್ಗೆ ಅಲ್ಲಿಂದ ನೋಡಿದಾಗಂತೂ ಹತ್ರ ಹೋಗೋಕ್ಕೂ ಕೂಡ ತುಂಬ ಭಯ ಆಗ್ಬಿಟ್ಟಿತ್ತು. ಆ ಇನ್ಸಿಡೆಂಟ್ ಬಂದು ತುಂಬ ನಮಗೆ, ಆ ಹುಡುಗಿಗೂ ಕೂಡ ಹೇಳಿಲ್ಲ ನಾವು ಏನಾಯ್ತು ಏನು ಅಂತೇಳಿ. ಯಾಕೆ ಮಾಸ್ಟರ್ ಹಿಂಗೆ ಶಾಕ್ ಆಗ್ಬಿಟ್ಟಿದ್ದಾರೆ, ಏನಾಯ್ತು, ಯಾಕೆ ಹಿಂಗೆ ನಿಲ್ಸ್ಬಿಟ್ಟು ಈ ಕಡೆ ನೋಡ್ತಾ ಇದ್ದಾರೆ ಅಂತ. ಏನು ನೆಕ್ಸ್ಟ್ ಶಾಟ್ ನಿಂದು ಇತ್ತಮ್ಮ, ಅದನ್ನು ಕರೆಯಾಗಿ ಬಂತು ಅಷ್ಟೇ, ಬನ್ನಿ ಅಂದ್ಬಿಟ್ಟು ಕರ್ಕೊಂಡೋದು. ಈ ಥರ ಇನ್ಸಿಡೆಂಟ್ ಬಂತು. ನಾವು ಸಿನಿಮಾದಲ್ಲಿ ನೋಡ್ಬೇಕಾದ್ರೆ ಅನಿಸ್ತೀವಲ್ಲ, ಯಾವುದೋ ಒಂದು ದೆವ್ವ ಅದ್ರ ಪಾಡ್ಗೆ ಆಡ್ತಾ ಇರುತ್ತೆ, ನಾವು ಇಲ್ಲಿ ಕ್ಯಾಮ್ರಾ ಇಟ್ಕೊಂಡು ನೋಡ್ತಾ ಇದ್ರೆ ಅದು ಝೂಮ್ ಹಾಕಿದ್ರೆ ಏನೋ ಆಗುತ್ತೆ ಅಂತಾರೆ. ನಮ್ಗೆ ರಿಯಲ್ ಆಗಿ ನೋಡಿದಂಗೆ ಆಗುತ್ತೆ. ಓಕೆ ಸರ್, ಇದು ಇನ್ನು ಈ ಸಿನಿಮಾಗೆ ನಿಮ್ಗೆ ಯಾವ ಅವಕಾಶ ಸಿಗುತ್ತೆ ಅಂದರೆ ನೀವು ಡೈರೆಕ್ಟರ್ ಹತ್ರ ಕೇಳ್ಕೊಂಡ್ರೆ, ನಾನು ಹೀರೋ ಮಾಡಲ್ಲ, ನನಗೆ ಯಾವ್ದಾದ್ರು ಒಂದು ಬೇರೆ ಕ್ಯಾರೆಕ್ಟರ್ ಇದ್ರೆ ಇದೇ ತರ ಕುತ್ಕೊಂಡು ಓಕೆನಾ ಡಿಸ್ಕಷನ್ ಮಾಡ್ತಿದ್ರು. ಆಗ್ಲೇ ನಂದೆ, ನನಗೆ ಯಾವ್ದಾದ್ರು ಸೈಡ್ ರೋಲ್ ಕೊಡಿ ಅಥವಾ ಫ್ರೆಂಡ್ಸ್ ಕ್ಯಾರೆಕ್ಟರ್ ಕೊಡಿ, ನನ್ಗೆ ಹೀರೋ ಬೇಡ ಅಂತಂದ್ರು. ಆಮೇಲೆ ಒಂದು 5 ನಿಮಿಷ ಇವರು ಡಿಸ್ಕಸ್ ಮಾಡ್ತಿದ್ದಾರೆ, ಸರ್ ಡಿಸ್ಕಸ್ ಮಾಡೋದು, ಮೇಡಮ್ ಡಿಸ್ಕಸ್ ಮಾಡ್ತಿದ್ದಾರೆ, ಇನ್ನೂ ಮಾಡ್ತಿದ್ದಾರೆ. ಸರಿ, ಆಮೇಲೆ ಒಂದು 10 ನಿಮಿಷ ಆದ್ಮೇಲೆ ಕರೆದ್ರು, ನೀವು ಹೀರೋಗೆ ಸೆಲೆಕ್ಟ್ ಆಗಿದ್ದೀರಾ? ನಾನು ಹೀರೋಗೆ ಸೆಲೆಕ್ಟ್ ಆಗಿದ್ದೀರಾ? ಬೇಡ ಮೇಡಮ್ ಅಂತ ಹೇಳಿದ್ರು, ಕೇಳಲಿಲ್ಲ. ಇಲ್ಲ ಮಾಡಿ, ನಾವು ಇದ್ದೀವಿ ಅಂತಂದ್ರು. ಇನ್ನು ಅವರೇ ಸಪೋರ್ಟ್ ಮಾಡಬೇಕಾದ್ರೆ ನಿಜವಾಗ್ಲೂ ಮಾಸ್ಟರ್ ಅವತ್ತು ನನ್ನ ಸೆಲೆಕ್ಟ್ ಮಾಡಿದ್ರು, ಮೇಡಮ್ ನಂದನ ಮೇಡಮ್ ಸೆಲೆಕ್ಟ್ ಮಾಡಿದ್ರು. ಸೊ ಅವರಿಬ್ಬರಿಗೂ ನನ್ನ ಇದೊಂದು ಒಳ್ಳೆ ಅವಕಾಶ, ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇಟ್ ವಾಸ್ ವಂಡರ್ಫುಲ್. ಅದೇ ಆ ಖುಷಿ ಇರುತ್ತಲ್ಲ, ಈಗ ನಿಮ್ಮನ್ನು ಯಾರಾದರೂ ಬಂದು ನೀವು ಹೀರೋಗಿ ಮಾಡ್ತೀರಾ, ನೀವು ಹೀರೋಗಿ ಸೆಲೆಕ್ಟ್ ಆಗಿದ್ದೀರಾ ಅಂತಂದ್ರೆ ಆ ಖುಷಿ ಹೇಳೋಕ್ಕಾಗಲ್ಲ. ಬಟ್ ಅದನ್ನ ನಾನು ಸಿನಿಮಾದಲ್ಲಿ ತೋರಿಸ್ಬೇಕಿತ್ತು. ಬಟ್ ಎಲ್ಲೋ ಒಂದು ಕಡೆ ಸ್ವಲ್ಪ ಆ ಕಡೆ ಈ ಕಡೆ ಸ್ವಲ್ಪ ಸಿನಿಮಾ ಮಾಡಬೇಕಾದ್ರೆ ಟೈಮಿಂಗ್ಸು ನಮಗೆ ಸೆಟ್ ಆಗ್ತಿದ್ದಿಲ್ಲ. ಸೊ ಹಾಗಾಗಿ ದೂರ ಬಾರ ಇರೋದು, ಫಸ್ಟೇ ಹಾರರ್ ಅಂದ್ರೆ ನನಗೂ ಭಯನೇ. ಇನ್ನು ಅದ್ರಲ್ಲಿ ಬೇರೆ ನೈಟ್ ಶೂಟ್ ಅಂತ ಹೇಳಿದ್ರೆ ನನಗಿದ್ದಿದ್ದು ಭಯ. ನಾನು ಜೊತೆಲೇ ಇರ್ತಿದ್ದೆ, ಒಬ್ಬನೇ ಎಲ್ಲ ಹೋಗ್ತಿದ್ದಿಲ್ಲ. ಕಾಡಲ್ಲೆಲ್ಲ ತೆಗಿತಾ ಇದ್ರು. ಈ ಕಡೆ ಹಾರೊಳ್ಳಿ ಇದು ಅಂತ, ಅಲ್ಲಿ ಮನೆಯವರು ಹೇಳ್ತಿದ್ರು ಚಿರತೆ ಬಂದೋಯ್ತು ಅಂತ. ನಮ್ಗಿದ್ದಿದ್ದು ಭಯ. ಎಲ್ಲಾ ಕಡೆನೂ ಬೆಂಕಿ ಹಾಕಿ ಹೊಗೆ ಹಾಕೊಂಡು ಇವರು ನೋಡ್ಬೇಕಂದ್ರೆ ಅದು ಪಕ್ಕ ನಿಮ್ಗೆ ಅದು ಭಯ ಆಗುತ್ತೆ. ಏನಂತ ಮನೆ ಅದು ಲೊಕೇಶನ್ ಹಂಗಿದೆ, ಸಕ್ಕತ್ತಾಗಿದೆ. ಇನ್ನ ಎಲ್ರಿಗೂ ಗಾಡ್ ಗಿಫ್ಟ್ ಅನ್ನೋದಂತ್ರಲ್ಲ ಸರ್, ನಿಮ್ಮ ವಿಚಾರಕ್ಕೆ ಬಂದರೆ ಒಂದು ಗಾಡ್ ಗಿಫ್ಟ್ ಅಂತ ಅನ್ಕೋತೀನಿ. ನಿಮಗೆ ಬರೋ ಕಾಂಪ್ಲಿಮೆಂಟ್ಸ್ ಆಗಿರ್ಬೋದು, ನಿಮ್ಮನ್ನು ನೋಡಿದವರು ನಿಮ್ಮನ್ನು ಮಾತಾಡಿಸೋ ರೀತಿ ಆಗಿರ್ಬೋದು, ಹೊರಗಡೆ ನಿಮ್ಮ ಜೊತೆ ಇಂಟ್ರ್ಯಾಕ್ಟ್ ಮಾಡೋದಾಗಿರ್ಬೋದು, ನಿಮ್ಗೊಂದು ಗಾಡ್ ಗಿಫ್ಟ್. ಅಪ್ಪು ಸರ್ ಆ ಥರದ್ದೊಂದು ಕಾಂಪ್ಲಿಮೆಂಟ್ಸ್ ಎಲ್ಲ ಬರ್ತಾ ಇರುತ್ತೆ. ಈ ಗಾಡ್ ಗಿಫ್ಟ್ ಬಗ್ಗೆ ನೀವೇನು ಹೇಳ್ತೀರಿ? ಅಷ್ಟೇ. ಬಟ್ ಅದೇ ನನ್ನ ಪ್ರತಿಯೊಂದು ಹೆಜ್ಜೆನಲ್ಲೂ ಅಷ್ಟೇ. ನಾನು ಇವತ್ತು ಏನೇ ಒಂದು ತುತ್ತು ಅನ್ನ ತಿಂತಿದ್ರು ಅದು ಅಪ್ಪು ಸರ್ ಕೊಟ್ಟ ಭಿಕ್ಷೆ. ಸೊ ನನ್ನ ಕೊನೆ ಉಸಿರಿರೋವರೆಗೂ ನಾನು ಅವ್ರನ್ನಂತೂ ಮರೆಯೋಕ್ಕಾಗಲ್ಲ, ಮರೆಯೋದು ಇಲ್ಲ. ಸೊ ಅವ್ರ ಹೆಸರಿಗೆ ಯಾವುದೇ ರೀತಿ ಧಕ್ಕೆ ಬರೋಕ್ಕೆ ನಾನು ಬಿಡಲ್ಲ. ಓಕೆ. ಇವತ್ತಿಗೆ ಅಪ್ಪು ಸರ್ನ ಎಷ್ಟು ಮಿಸ್ ಮಾಡ್ಕೋತೀರಿ? ತುಂಬ ಅದು ಹೇಳೋಕ್ಕಾಗಲ್ಲ. ಅಫ್ಕೋರ್ಸ್ ಅವ್ರ ಸಾಂಗ್ಸ್, ಅವ್ರ ಫೋಟೋಸ್, ಈಗಲೂ ಅಷ್ಟೇ ಫೋಟೋಸ್ ನೋಡ್ತಿದ್ದೀನಿ, ಅಲ್ಲೇ ಕಾಣಿಸ್ತಿದ್ದಾರೆ. ಎಲ್ಲಾದ್ರೂ ಒಂದ್ ಕಡೆ ಯಾವುದೇ ಡೆಲ್ಲಿಗೆ ಹೋಗಿ ಎಲ್ಲಾದ್ರೂ ಹೋಗಿ ಅಪ್ಪು ಸರ್ ಇಡ್ತಾರೆ ಫೋಟೋ. ಎಸ್, ಅವ್ರು ಇಲ್ಲ ಅಂತ ಅನ್ಕೊಂಡಿಲ್ಲ.
ಇದ್ದಾರೆ. ಓಕೆ. ಮೀಟ್ ಮಾಡಿದ್ರಾ ಯಾವತ್ತಾದ್ರೂ? ಇಲ್ಲ ಸರ್, ಮೀಟ್ ಮಾಡೋಕ್ಕಾಗಿಲ್ಲ. ಮಾಡಲಿಲ್ಲ. ಓಕೆ. ಮೀಟ್ ಮಾಡೋಕ್ಕೆ ಅವಕಾಶಗಳು ಸಿಕ್ಕಿತ್ತು. ಆಗ ಒಂಚೂರು ಆಲ್ಬಮ್ ಸಾಂಗ್ ಎಲ್ಲ ರಿಲೀಸ್ ಮಾಡಿಸ್ಬೇಕಿತ್ತು, ನಾನು ಅವ್ರ ಕೈಯಿಂದನೇ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಇನ್ನು ಅಪ್ಪು ಸರ್ ಬಗ್ಗೆ ಮಾತಾಡ್ಬೇಕಾದ್ರೆ ಯಾರೇ ಸಿಕ್ಕರು ನಾನು ಈ ಪ್ರಶ್ನೆಗಳನ್ನಂತೂ ಕೇಳೇ ಕೇಳ್ತೀನಿ. ಯಾಕಂದರೆ ಅವ್ರನ್ನ ದೇವರು ಅಂತ ಆರಾಧಿಸೋರು, ಅವ್ರನ್ನ ತುಂಬ ಇಷ್ಟಪಡೋರು, ಅವ್ರಿಗೋಸ್ಕರ ಪ್ರಾಣ ಕೊಡೋಕೆ ರೆಡಿ ಇದ್ದವರು. ಆ್ಯಂಡ್ ದೆನ್ ಅವ್ರು ಹೋಗಾದ್ಮೇಲೆ ಎಷ್ಟೋ ಜನ ಪ್ರಾಣ ಕೂಡ ಕೊಟ್ಟಿದ್ದಾರೆ ಅವರಿಲ್ಲ ಅನ್ನೋ ನೋವಲ್ಲಿ. ಅವರಿಲ್ಲ ಅಂತ ಅಂದಿದ್ದ ದಿನ ನೀವು ಎಲ್ಲಿದ್ರಿ? ಆ ಸುದ್ದಿ ಕೇಳಿದಾಗ ನಿಮ್ಗೇನ? ನನಗೆ ಈಗಲೂ ನೆನಪಿದೆ ಸರ್, ನಾನು ಟೂ ವೀಲರಲ್ಲಿ ರೈಡ್ ಮಾಡ್ಕೊಂಡು ಬರ್ತಿದ್ದೆ. ಆಗ ಫೋನ್ ಬಂತು. ನಾನು ನಂಬಲಿಲ್ಲ. ಆಮೇಲೆ ಸರಿ ಜಿಯೋ ಟಿ ವಿಯಲ್ಲಿ ನ್ಯೂಸ್ ನೋಡಿ ಅಂತಂದ್ರು. ಸರಿ ನಾನು ನ್ಯೂಸ್ ನೋಡಿದೆ, ಈ ಥರ ಹಾಸ್ಪಿಟ್ಲಿಗೆ ಸೇರಿದ್ದಾರೆ ಅಂತ. ಬಟ್ ಆ್ಯಕ್ಚುಲಿ ಅವರು ಸೇರಿದ್ದು 9 o'clock 9:10ಗೆ ಸೇರಿದ್ದಾರೆ. ಬಟ್ ನಮಗೆ ಗೊತ್ತಾಗಿದ್ದು 11:30. ಬಟ್ ನಾನು ನಂಬಲಿಲ್ಲ ಸರ್. ನಾನು ನನ್ನ ಫ್ರೆಂಡು ಕಂಠೀರವ ಸ್ಟೇಡಿಯಂ ಹತ್ರ ಹೋದ್ರಿ. ಸೊ ಅಲ್ಲಿ ನೋಡಿದಾಗ ಜನ ಅಲ್ಲಿ ಆಗಿಲ್ಲ, ಮಾಸ್ಕ್ ಹಾಕ್ಕೊಂಡು ಹೋದ್ವಿ, ನೋಡಿದ್ರಿ. ನಿಜವಾಗ್ಲೂ ನಾನು ನಂಬೋಕ್ಕಾಗಲಿಲ್ಲ. ಇಟ್ ವಾಸ್ ಒಂಥರ ಇದು. ಬಟ್ ಇವತ್ತಿಗೂ ಅದು ಸುಳ್ಳಾಗಿರಬೇಕು, ಅವ್ರನ್ನ ಮಿಸ್ ಮಾಡ್ಕೊಂಡಿದ್ದೀನಿ ಅಂತ ಇದು ನಿಜ ಆಗಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಅವ್ರು ಇದ್ದಾರೆ ಸರ್. ಎಲ್ಲ ನೀವು ಅವ್ರ ಸಾಂಗ್ಸ್ ಕೇಳಿ, ನನ್ನ ಡೈಲಿ ಪ್ರತಿನಿತ್ಯ ಅವ್ರ ಸಾಂಗ್ಸ್ ಆಗಿರ್ಬೋದು, ಅವ್ರ ವಿಡಿಯೋಸ್ ನೋಡಿದ್ರೆ ನಾನು ಬರೋದಿಲ್ಲ. ಅವ್ರಿಲ್ಲ ಅಂತ ಯಾವತ್ತೂ ಅಂದ್ಕೊಂಡಿಲ್ಲ ಸರ್. ಕೆಲವ್ರು ಹೇಳ್ತಾರೆ ಅವ್ರಿಗೆ ಮನಸ್ಸಲ್ಲಿದ್ದಾರೆ ಅಂತ. ಅವರು ಮನಸ್ಸಲ್ಲೇ, ಎಲ್ಲರೂ ಮನಸ್ಸಲ್ಲೂ ಇದ್ದಾರೆ ಇವಾಗ. ಒಂಥರ ಅವ್ರ ಬಗ್ಗೆ ಆ ವಿಚಾರ ಮಾತಾಡೋಕ್ಕೆ ನನಗೆ ಇಷ್ಟ ಇಲ್ಲ ಜಾಸ್ತಿ. ಓಕೆ ಫೈನ್. ಸರ್, ಇನ್ನು ಕನ್ನಡ ಇಂಡಸ್ಟ್ರಿ ಹೋಗ್ತಾ ಇರೋ ದಿಕ್ಕು ನೋಡಿದಾಗ, ಯಾಕೆಂದರೆ ನೀವು ತುಂಬ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್, ತುಂಬ ವರ್ಷದಿಂದ ಇಂಡಸ್ಟ್ರಿ ಇರೋದ್ರಿಂದ ಕೇಳ್ತೇನೆ. ಕನ್ನಡ ಇಂಡಸ್ಟ್ರಿ ಹೋಗ್ತಾ ಇರೋ ದಿಕ್ಕು ನೋಡಿದ್ರೆ ನಿಮ್ಮ ಸಿನಿಮಾ ಕನ್ನಡ ಇಂಡಸ್ಟ್ರಿಗೆ ಒಂದು ಆ ಸ್ಟೆಪ್ಸ್ಗೆ ನಿಮ್ಮದು ಒಂದು ಸ್ಟೆಪ್ ಆಗುತ್ತೆ ಅಂತ ಅನ್ಕೋತೀರಾ? ಸರ್, ಖಂಡಿತ. ಪ್ರತಿಯೊಬ್ಬ ಡೈರೆಕ್ಟ್ರು ಕೂಡ ಅವ್ನ ಸಿನಿಮಾ ಗೆಲ್ಲಬೇಕು ಅಂತಲೇ ಮಾಡೋದು. ಯಾವ ಡೈರೆಕ್ಟ್ರು ಕೂಡ ನನ್ನ ಸಿನಿಮಾ ಸೋಲ್ಬೇಕು ಅಥವಾ ನನ್ನ ಸಿನಿಮಾ ಚೆನ್ನಾಗಿಲ್ಲ ಅಂತ ಮಾಡೋದು. ಅವನೊಂದೊಂದು ಸಿನಿಮಾ ಮಾಡೋದು ಕೂಡ ನಾನು ಗೆಲ್ಲೇಬೇಕು, ಈ ಇಂಡಸ್ಟ್ರಿಲಿ ಹೆಸರು ಮಾಡಬೇಕು, ನಾನೇನೋ ಒಂದು ಸಾಧನೆ ಮಾಡಬೇಕು ಅಂತಲೇ ಮಾಡೋದು. ಬಟ್ ನಿಮ್ಗೆ ಹೇಳೋದಲ್ಲ ಸರ್, ನನ್ನ ಇಂಡಸ್ಟ್ರಿಗಲ್ವಾ, ಬಟ್ ಡೈರೆಕ್ಷನ್ಗೋಸ್ಕರ ಕಲಿಯೋದು ತುಂಬ ಇದೆ. ನಾನು ಮಾಡ್ಬಿಡ್ತೀನಿ ಅನ್ನೋದಕ್ಕಿಂತ ಡೈರೆಕ್ಷನ್ ಮಾಡಬೇಕಾದ್ರೆ ಎಷ್ಟು ಕಷ್ಟ ಅನ್ನೋದು ನಮಗೆ ಗೊತ್ತಾಯಿತು. ಸರ್, ಡ್ಯಾನ್ಸ್ ಮಾಸ್ಟರ್ ನಿಭಾಯಿಸ್ಬಿಡ್ತೀನಿ ಬಟ್ ಹೇಳಿದ್ದು ಸರ್, ಕನ್ನಡದಲ್ಲಿ ಇವತ್ತವರೆಗೂ ಕಂಟೆಂಟ್ ಇರುವಂಥ ಸಿನಿಮಾಗಳು, ಒಳ್ಳೆ ಸಿನಿಮಾಗಳು ಸೋತಿಲ್ಲ ಸರ್. ಯಾವುದೇ ಸಿನಿಮಾ ತಗೊಳ್ಳಿ, ಉದಾಹರಣೆ ಏನಾದ್ರು ಹೆಸರು ಹೇಳ್ಕೊಳ್ಳೋದು ಬೇಡ. ರೀಸೆಂಟ್ ಒಂದು ಎಕ್ಸಾಂಪಲ್ ತಗೊಂಬೋಣ, ಕಾಟೇರ. ಸರ್, ಅದ್ರ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ ಸರ್. ಅದು ಸರ್ ದರ್ಶನ್ ಸರ್ ಜೊತೆ ಸರ್ ಅವರು ಫಸ್ಟ್ ಪಿಕ್ಚರ್ ಇಂದ ಕಲಾಸಿಪಳ್ಳಿವರೆಗೂ ಗ್ರೂಪ್ ಡ್ಯಾನ್ಸ್ ಮಾಡಿದ್ದೀನಿ ಸರ್ ನಾನು. ಓಕೆ ಗ್ರೂಪ್ ಡ್ಯಾನ್ಸಲ್ಲಿ ಮಾಡಿದ್ದೀನಿ. ಪ್ರತಿ ಸಾಂಗಲ್ಲೂ ನಾನು ಇದ್ದೇ ಇರ್ತಾ ಇದ್ದೆ. ಓಕೆ. ಅವ್ರ ಬಗ್ಗೆ ಎಲ್ಲ ಅವರು ಮೇರು ಪರ್ವತ ಅಂತಾರಲ್ಲ, ಕಂಟೆಂಟ್ ಅಂತ ಬಂದ್ರೆ ಹೊಸ ಕಂಟೆಂಟ್ ನೋಡಿ. ನಾವು ಹೇಳ್ತೀವಿ ಸರ್, ದರ್ಶನ್ ಸರ್ ಮಾಡಿದ್ರು ಗೊತ್ತಾ ಸರ್, ಕನ್ನಡಕ್ಕೋಸ್ಕರ ಸಿನಿಮಾ ಮಾಡಬೇಕು ಅಂತ. ಸರ್, ಹಂಗೆ ಮಾಡಬೇಕು ಸರ್. ಆವಾಗಲೇ ನಮ್ಮಂಥ ವರ್ಕರ್ಸ್ಗಳು, ನಮ್ಮ ಕಾರ್ಮಿಕರು, ನಮ್ಮವರು ನಮ್ಮತನ ಉಳ್ಕೊಳ್ಳೋಕೆ ಸಾಧ್ಯ ಸರ್. ಅದನ್ನು ನಾನು ನೇರವಾಗಿ ಹೇಳ್ತೀನಿ. ನಾನೊಬ್ಬ ಡೈರೆಕ್ಷನ್ ಆಗಿ ಇನ್ನೂ ಮುಂದೆ ಬಂದಿದ್ದೀನೋ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ದರ್ಶನ್ ಸರ್ ಇವತ್ತು ನಿಜವಾಗ್ಲೂ ಕನ್ನಡಿಗರಿಗೋಸ್ಕರ ಸಿನಿಮಾ ಮಾಡಿದ್ದಾರೆ ಸರ್. ಅದನ್ನು ನಾನು ಆ ಗೆಲುವು ನೋಡಿ ಸರ್, ಕನ್ನಡಿಗರು ಗೆಲ್ಲಿಸಿದ್ದು. ಇನ್ಮೇಲೆ ಅದೇ ಥರ ಆಗಬೇಕು ಸರ್. ನೀವು ಮಾಡ್ತೀರಾ, ನೀವು ಪ್ಯಾನ್ ಇಂಡಿಯಾ ಮಾಡ್ತೀರಾ ಸರ್. ನಾನು ಸೌತಲ್ಲಿ ನಾನು ಪಂಚಾಯತ್ ಕೊಡ್ತೀನಿ, ಅಲ್ಲೆಲ್ಲೋ ನಾರ್ತಲ್ಲಿ ಯಾವುದೋ ಒಂದು ಹಾಕ್ಕೊಂತಾರೆ ಜುಬಾಕ್ ಅಂತಾರೆ. ನೀವು ಸೌತ್ ಡ್ರೆಸ್ ಹಾಕೋಬಿಟ್ಟು ನಾರ್ತದ್ ಮಾಡ್ತಾ ಇರ್ತೀರಿ, ಹೆಂಗೆ ಸರ್ ಒಪ್ಪುತ್ತೆ? ನಮ್ಮನ್ನೆಲ್ಲ, ನಮಗೆಲ್ಲ, ನಮ್ಮ ಕಲ್ಚರು, ನಮ್ಮ ಕತೆ ಹೆಂಗಾಗಿದೆ ಸರ್? ಇವತ್ತು ಕಾಟೇರ ಗೆದ್ದಿರೋದು ಅದಕ್ಕೆ ಸರ್. ನಮ್ಮನ್ನೆಲ್ಲ, ನಮಗೆಲ್ಲ, ಮತ್ತೆ ನಮ್ಮ ಕಲ್ಚರ್ ಅದು. ಈ ದರ್ಶನ್ ಸರ್ ಸ್ಫೂರ್ತಿ ಸರ್. ನನಗೆ ಗೊತ್ತಿರೋ ಥರ ಇನ್ಮೇಲೆ ಕನ್ನಡ ಇಂಡಸ್ಟ್ರಿ ಕನ್ನಡಕ್ಕೋಸ್ಕರ ಸಿನಿಮಾ ಮಾಡುತ್ತೆ ಸರ್. ಮಾಡಬೇಕು ಸರ್. ಮಾಡಿದ್ರೆ ನಾವು ಕನ್ನಡ ಜನತೆ ಉಳ್ಕೋತೀವಿ, ಕನ್ನಡಿಗರು ಉಳ್ಕೋತೀವಿ, ಕನ್ನಡ ಸಿನಿಮಾ ಉಳ್ಕೊಳ್ಳುತ್ತೆ ಸರ್. ಅದನ್ನು ತೊಂದರೆ ಇಲ್ಲ. ನನ್ನ ಸಿನಿಮಾ ರಿಲೀಸ್ ಆಗುತ್ತೆ ಮುಂದಕ್ಕೆ, ನಾನೇನು ಅನ್ಕೊಂತೆ. ಬಟ್ ದರ್ಶನ್ ಸರ್ ಬದಲಾವಣೆ ತಂದ್ಬಿಟ್ರು ಅನ್ನೋದನ್ನು ಮಾತ್ರ ಹೆಮ್ಮೆಯಿಂದ ಹೇಳ್ಕೊತೀನಿ ಸರ್. ಅದನ್ನ ನಾನು ಪ್ಯಾನ್ ಇಂಡಿಯಾ ಸಿನಿಮಾಗಳಿಂದ ಬೀಳಿದೆ. ಹೌದು, ಪ್ಯಾನ್ ಇಂಡಿಯಾ ಸಿನಿಮಾಗಳಿಂದ ಬೀಳಿದೆ. ನೋಡಿ, ಕನ್ನಡ ಸಿನಿಮಾ ಮಾಡಿ ಕನ್ನಡಿಗರಿಗೆ ಗೆಲ್ಲಿಸ್ಬಿಟ್ರದು. ಅದು ಸರ್, ಅದು ಸರ್ವ್ ಮಾಡಿದ್ರಲ್ಲ ದರ್ಶನ್ ಸರ್, ಅವ್ರಿಗೆ ಎಷ್ಟು ಹ್ಯಾಟ್ಸ್ ಆಫ್ ಹೇಳಿದ್ರು ಸಾಲದು ಸರ್. ತುಂಬಾ ಅದರಿಂದ ನೋಡಿದಿರಿ ನೀವು ಸರ್, ಜೊತೆಲಿದ್ದು ಸರ್. ಯಾಕಂದ್ರೆ ಇವಾಗ ಹೇಳಕ್ ಹೋದ್ರೆ ಅದು ಬೇರೆ ತರ ಇದೆ ಸರ್. ಅದು ಸರ್ ಜೊತೆಲಿ ಹಿಂಗೆ ಜೊತೆ ಅಂದ್ರೆ ಅವ್ರು ಎಂತ ಒಳ್ಳೆ ವ್ಯಕ್ತಿತ್ವ ಅಂದ್ರೆ ಸರ್. ಇವಾಗ್ಲೂ ಹಂಗೆ ಇದೆ ಸರ್. ಪ್ರತಿ ಡಾನ್ಸರ್ಸ್ನವರ ಮಾಸ್ಟರ್ ಅಂತಾನೆ ಮಾತಾಡ್ತಾರೆ, ಹೇಳಿ ಮಾಸ್ಟರ್ ಅಂತಾನೆ ಮಾತಾಡ್ತಾ ಇದ್ರು. ಅವ್ರು ಯಾವತ್ತೋ ಒಬ್ಬರನ್ನ ಹೆಸರು ಹಿಡಿದು ಕರೆದವರಲ್ಲ, ಏನಿಲ್ಲ. ಮಾಸ್ಟರ್ ಅಂತ ತುಂಬ ಸಿನಿಮಾ ಹೆಚ್ಚು ಕಡಿಮೆ ಒಂದು 10-15 ಸಾಂಗ್ ಅವ್ರ ಜೊತೆಲಿ ಮಾಡಿದ್ದೀನಿ ಸರ್.
ಒಂದು 10-15 ಸಿನಿಮಾ ಮಾಡಿದ್ದೀನಿ, ಅದು ಕಲಾಸಿ ಪಳ್ಳೆ ತನಕ ಮಾಡಿದ್ದೀನಿ ಸರ್. ಓಕೆ ಓಕೆ ಅವ್ರ ಬಗ್ಗೆ ತುಂಬ ಹತ್ತಿರದಿಂದ ನೋಡಿದ್ದೀವಿ. ಆಮೇಲೆ ಅವರು ನಮ್ಮನ್ನು ನಡೆಸ್ಕೊತಾ ಇದ್ದಿದ್ದ ರೀತಿ, ಓಕೆ ಜಾಸ್ತಿ ಮೈಸೂರಲ್ಲೇ ಶೂಟಿಂಗು, ಸಂದೇಶ್ ಪ್ರಿನ್ಸ್ ಅಲ್ಲೇ ನಮ್ಮದು ರೂಮು. ಓಕೆ ಸರ್ ನಮ್ಮನ್ನು ಡಾನ್ಸರ್ಸ್ ಥರ ಟ್ರೀಟ್ ಮಾಡ್ತಾರಲ್ಲ ಸರ್, ಫ್ರೆಂಡ್ ಥರ ಟ್ರೀಟ್ ಮಾಡ್ತಾ ಇದ್ರು. ಓಕೆ ಅದ್ರ ಬಗ್ಗೆ ಎಲ್ಲ ಮಾತಾಡೋದೇ ಆಗಿಲ್ಲ ಓಕೆ ದಟ್ ಅವ್ರ ಜೊತೆ ಇದ್ದಿದ್ದಕ್ಕೂ ಇವತ್ತು ಅವರು ಕನ್ನಡಕ್ಕೋಸ್ಕರ ಮಾಡಿದ್ರು ನೋಡಿ ಸರ್ ಆ ಸಿನಿಮಾ. ಓಕೆ ಅದು ಇಂಡಸ್ಟ್ರಿನ ಇನ್ನೊಂದು ಏನಂತಾರಲ್ಲ ಸರ್, ಎಸ್ ಇನ್ನೊಂದು ನೋಡಿ ತೋರಿಸಿದ್ದಾರೆ, ಈ ದಾರಿಲಿ ಹೋಗ್ಬೇಕು ಅಂತ ಮಾಡಿ ತೋರಿಸಿದ್ದಾರೆ ಸರ್. ಅದೊಂದು ಅವ್ರ ಬಗ್ಗೆ ಇನ್ನೊಂದ್ಸರಿ ಒಂದು ಹ್ಯಾಟ್ಸ್ ಆಫ್ ಹೇಳ್ತೀನಿ. ನಿಮ್ಮ ಕಣ್ಣಲ್ಲಿ ನೀರು ತುಂಬ್ಕೊಂಡ್ಬಿಡ್ತು. ಸರ್ ನಿಜವಾಗ್ಲೂ ಹೇಳ್ತೀರ, ಯಾಕಂದ್ರೆ ಕನ್ನಡ ಸಿನಿಮಾ ನೋಡೋರೇ ಇಲ್ಲ ಸರ್ ಇವತ್ತು, ನೋಡೋರೇ ಇಲ್ಲ, ಹಂಗಾಗ್ಬಿಟ್ಟಿದೆ. ಅದೆಲ್ಲ ಒಂದ್ ಕಡೆ ನೋವಾಗ್ಬಿಡುತ್ತೆ ನಮಗೆ. ಎಸ್ ಎಸ್ ಇವತ್ತು ಇನ್ನೊಂದಷ್ಟು ಪ್ಯಾನ್ ಇದೆ, ಇನ್ನೊಂದಷ್ಟು ಪ್ಯಾನ್ ಇದೆ, ನಾವೆಲ್ಲ ಎಲ್ಲಿ ಹೋಗೋಣ? ಹೊಸಬ್ರು ಏನು ಮಾಡೋದು, ನಾವು ಏನು ಮಾಡಬೇಕು? ಇವತ್ತು ದರ್ಶನ್ ಸರ್ ಇಲ್ಲ ಕನ್ನಡ ಮಾಡಿ, ಕನ್ನಡಕ್ಕೋಸ್ಕರ ಮಾಡಿ, ಕನ್ನಡಿಗರು ನೋಡ್ತಾರೆ ಅಂದಮೇಲೆ ನಮ್ಮಂಥವ್ರು ಇನ್ನೂ ಸ್ಫೂರ್ತಿ ಸರ್. ಎಸ್ ನಾವು ಆರಾಮಾಗಿ ಬರೋಕ್ಕೆ ರೆಡಿ ಆಗ್ತೀವಿ ಬಿಡಿ. ನಮಗೆ ಒಂದು ದೊಡ್ಡ ದಾರಿನೇ ಹಾಕಿದ್ದಾರೆ, ಹೈವೇ ಮಾಡಿಕೊಟ್ಟಿದ್ದಾರೆ ಸರ್, ಆರಾಮಾಗಿ ಹೋಗ್ಬೋದು ನಾವು ಅನ್ನೋದೊಂದು. ಅದೇ ನಾವು ಕೂಡ ಹೇಳ್ತಾ ಇರ್ತೀವಿ ಅವಾಗ, ಅಂದರೆ ಕನ್ನಡ ಇಂಡಸ್ಟ್ರಿ ಬರೀ ಸ್ಟಾರ್ಗಳಿಂದ ಉಳಿಯಲ್ಲ, ಬರೀ ಹೊಸಬ್ರಿಂದ ಉಳಿಯಲ್ಲ, ಹಳೆ ಬೇರು ಹೊಸ ಚಿಗುರು ಎರಡು ಇರಬೇಕು. ಸ್ಟಾರ್ಗಳ ಸಿನಿಮಾ ಅಂತ ಬಂದಾಗ ಒಂದು ವರ್ಷದಲ್ಲಿ ಒಂದು 3 ರಿಂದ 4 ತಿಂಗಳು ಇರ್ಬೋದು, 5 ತಿಂಗಳು ಇರ್ಬೋದು, 6 ತಿಂಗಳು ಇರ್ಬೋದು. ಇನ್ನು 6 ತಿಂಗಳು ಏನು ಮಾಡಬೇಕು? ಹೊಸಬ್ರ ಸಿನಿಮಾಗಳನ್ನ ಬೆಳೆಸಬೇಕು ಅನ್ನೋ ಮಾತಿದೆ. ಇದಕ್ಕೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಖಂಡಿತವಾಗ್ಲು ಸರ್. ಈಗ ಇಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿ ಸ್ಟಾರ್ ನಟರು ಬಿಡಿ ಸರ್, ಅದು ಹೋಗ್ತಾ ಇರುತ್ತೆ, ಮಾಡ್ತಾ ಇರುತ್ತೆ, ಇದೆಲ್ಲ ಹೋಗ್ತಾ ಇರುತ್ತೆ ಸರ್. ಇಲ್ಲಿ ಕನ್ನಡ ಇಂಡಸ್ಟ್ರಿ ಉಳ್ಕೊಂಡಿದೆ ಅಂದರೆ ಇನ್ನೂ ಇವತ್ತು ಕೆಲಸಗಾರರು ಕೆಲಸ ಮಾಡ್ತಾಯಿದ್ದಾರೆ. ಕನ್ನಡ ಸಿನಿಮಾಗಳಿಗೆ ಇನ್ನೂ ಥಿಯೇಟ್ರ್ಗಳಿಗೆ ವಾರಕ್ಕೆ 6-7 ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂದರೆ ಅದು ಹೊಸಬ್ರಿಂದನೇ ಸರ್ ಉಳ್ಕೊಂಡಿರೋ ಸಾಧ್ಯ. ನಿಮಗೆ ಒಂದು ಪ್ರಾಡಕ್ಟ್ ಇದ್ರೆ ಅಲ್ವಾ ಸರ್ ಒಂದು ಫ್ಯಾಕ್ಟ್ರಿ ಉಳ್ಕೊಳ್ಳೋ ಸಾಧ್ಯ. ಈಗ ಬರೀ ಥಿಯೇಟ್ರ್ ಆಗ್ಬಿಟ್ಟು ನಿಮ್ಗೆ ಸಿನಿಮಾಗಳು ಇಲ್ಲಾಂದ್ರೆ ಏನು ಮಾಡ್ತೀರಾ? ಇವತ್ತು ಹೊಸಬ್ರು ಮಾಡ್ತಾ ಇರೋ ಸಿನಿಮಾಗಳನ್ನೇ ಪ್ರತಿ ಥಿಯೇಟ್ರ್ ತುಂಬ್ತಾ ಇದೆ ಸರ್. ಆದ್ರಿಂದ ಅದನ್ನ ಏನು ಮಾಡ್ತೀವಿ? ಇವತ್ತು ಕನ್ನಡ ಇಂಡಸ್ಟ್ರಿ ಉಳ್ಕೊಂಡಿದೆ ಅಂದರೆ ಹೊಸಬ್ರು ಮಾಡ್ತಾ ಇದ್ದಾರೆ, ಪ್ರಯೋಗ ಮಾಡ್ತಾ ಇದ್ದಾರೆ, ಅದರಿಂದ ಇವತ್ತು ಕನ್ನಡ ಇಂಡಸ್ಟ್ರಿ ಉಳ್ಕೊಂಡು. ಓಕೆ ಓಕೆ. ಇನ್ನು ಇಂಡಸ್ಟ್ರಿ ಬೆಂಬಲ ಹೆಂಗಿದೆ? ಯಾರಿಗಾರು ತೋರಿಸಿದ್ದೀರಾ? ಟೀಸರ್, ಟ್ರೇಲರ್, ಸಾಂಗ್ಸ್ ಯಾರಿಗಾರು ತೋರಿಸಿದ್ದೀರಾ? ಇಲ್ಲ ಸರ್. ಓಕೆ ಸರ್, ಒಂದು ನಾವು ಪ್ರತಿ ಹೀರೋ ಹತ್ರನೂ ಕೆಲಸ ಮಾಡಿದ್ದೀವಿ ಸರ್, ಪ್ರತಿ ಹೀರೋ ಹತ್ರನೂ ಕೆಲಸ ಮಾಡಿದ್ವಿ. ನಾನು ಕೊರಿಯೋಗ್ರಫಿ ಮಾಡಿದ್ದೀನಿ, ಸರಣ್ ಸರ್ ಮಾಡಿದ್ದೀನಿ, ಗಣೇಶ್ ಸರ್ ಮಾಡಿದ್ದೀನಿ ಕೊರಿಯೋಗ್ರಫಿಯಲ್ಲಿ. ತುಂಬ ಹೀರೋಗಳ ಜೊತೆ ಅಸಿಸ್ಟೆಂಟ್ ಕೊರಿಯೋಗ್ರಾಫರ್ ಮಾಡಿದ್ದೀನಿ ಸರ್. ಯಾಕೆ ನಾನು ತೋರ್ಸಕ್ ಆಗ್ತಾ ಇಲ್ಲ ಅವ್ರಿಗೆ ಅಂದ್ರೆ, ಎಲ್ಲಿ ಏನೇ ಹೇಳ್ಬಿಡ್ತಾರೋ, ಚೆನ್ನಾಗಿ ಮಾಡಿದ್ದೀರೋ, ಚೆನ್ನಾಗಿ ಮಾಡಿಲ್ವೋ, ಓಕೆ ಬೇಡ ಪಟ್ಟೆ ಥಿಯೇಟ್ರಿಗೆ ಹೋಗೋಣ. ಓಕೆ ಓಕೆ, ಜನ ಡಿಸೈಡ್ ಮಾಡಿದ್ದೀನಿ. ಇನ್ನೊಂದು ಏನಂದ್ರೆ ನಮ್ಮ ಈ ಇದರಲ್ಲಿ ಸಪೋರ್ಟಿಂಗ್ ಕಮ್ಮಿ ಸರ್. ಓಕೆ, ಯಾರನ್ನೇ ತಗೊಳ್ಳಿ, ಸಪೋರ್ಟಿಂಗ್ ಗೊತ್ತಿದ್ರೆ ಸಪೋರ್ಟ್ ಮಾಡ್ತಾರೆ, ಗೊತ್ತಿಲ್ಲ ಅಂದ್ರೆ ಹೊಸಬ್ರು ಒಂದ್ ಸಿನಿಮಾ ಮಾಡ್ತಿದಾರೆ, ಇಲ್ಲ ಬೆನ್ ತಟ್ಟಕ್ ಬರಲ್ಲ. ಒಂದು ಅನುಮಾನ ದೃಷ್ಟಿಯಲ್ಲಿ ನೋಡ್ತಾರೆ. ಅನುಮಾನ ಅನ್ನೋದಕ್ಕೆ ಏನ್ ಸರ್, ಅನುಮಾನ ಪಟ್ಟು ಏನ್ ಮಾಡ್ತಾರೆ? ನಾಳೆ ಇವರೇ ಒಂದು ದೊಡ್ಡ ಸ್ಟಾರ್ ಆಗ್ಬೋದಲ್ವಾ? ಹೊಸಬ್ರು ಅವಕಾಶ ಕೊಟ್ರೇನೆ ಅವರು ಸ್ಟಾರ್ ಆಗೋದು ನಾಳೆ. ನೀವು ಹಳಬ್ರು ಬೆಳೆದಿದ್ದೀರಾ, ಹೊಸಬ್ರನ್ನ ಬೆಳೆಸಿ. ಬೆಳೆಸಕ್ ಆಗಿಲ್ವಾ ಬಿಟ್ಬಿಡಿ, ತುಳಿಯಕಂತೂ ಹೋಗ್ಬೇಡಿ. ಯಾಕಂದ್ರೆ ಅವ್ರು ಹಿಂಗ್ ಅನ್ಕೊಂಡ್ರೆ ನಮ್ ಸಿನಿಮಾ ಸೈಡ್ ಹೊಟ್ಟೋಗುತ್ತೆ. ದೊಡ್ಡವರು, ದುಡ್ಡಿರೋರು. ಅದಕ್ಕೆ ಏನಂದ್ರೆ ಕಲೆಗೊಂದು ಪವರ್ ಇದೆ ಸರ್. ಈ ತರ 10 ಜನ ನಮ್ಮನ್ನ ಸೈಡ್ಗೆ ಹಾಕಿದ್ರು 11ನೆಯವ್ರು ಬರ್ತಾರಂತೆ ನಮ್ಗೆ ಕೈ ಹಿಡಿಯೋಕೆ. ಸೊ ನಾವು ನಂಬಿರೋದು ದೇವ್ರನ್ನ ಸರ್. ಯಾರು ನಮಗ್ ಸಪೋರ್ಟ್ ಮಾಡ್ತಾರೋ ಬಿಡ್ತಾರ, ಕಲಾ ಸೇವೆ ಮಾಡೋದು ನಿಜವಾಗ್ಲೂ ಅದು ಎಲ್ರಿಗೂ ಸಿಗಲ್ಲ. ಹಣೆಯಲ್ಲಿ ಬರ್ದಿರ್ಬೇಕು, ಬರ್ದಿದೆ, ದೇವ್ರು ಬರ್ದಿದಾರೆ ಅಂದ್ರೆ ಇನ್ನು ಸಕ್ಸಸ್ ಕೊಟ್ಟೆ ಕೊಡ್ತಾರೆ. ಬೇರೆಯವ್ರ ಸಪೋರ್ಟ್ ಬೇಡ ಸರ್. ನಾವು ಚೆನ್ನಾಗಿ ಮಾಡಿದೀವಿ, ಕಂಟೆಂಟ್ ಚೆನ್ನಾಗಿದೆ, ಕತೆನೇ ಫಸ್ಟ್ ಹೀರೋ ಮುಖ ನೋಡ್ಬೇಡಿ, ಹೀರೋ ಹಂಗೆ ಹಿಂಗೆ ಅದೆಲ್ಲ ಬಿಟ್ಬಿಡಿ, ಬನ್ನಿ ಸಿನಿಮಾ ನೋಡಿ ಅಷ್ಟೇ ನಾವು ಕೇಳೋದು. ಅದರಲ್ಲೂ ಕನ್ನಡ ಸಿನಿಮಾ. ಹಾಗಾಗಿ ನೀವು ಬರ್ಬೇಕು ಅಂತ ಹೇಳ್ತೀವಿ. ಶ್ರದ್ಧೆಯಿಂದ ಮಾಡಿದ ಯಾವ ಕೆಲಸ ಕೂಡ ಕೈ ಹಿಡಿಯುತ್ತೆ ಅಂತ. ಖಂಡಿತ ಸರ್. ಓಕೆ, ಕೆಲಸನ ನಾವು ಪ್ರೀತಿಸಬೇಕಂತೆ ಸರ್. ಅದು ನಮ್ಮನ್ನ ಅವನು ಪ್ರೀತಿಸ್ತಂತೆ. ನಾವು ಎಷ್ಟು ಇಷ್ಟಪಟ್ಟು ಮಾಡ್ತೀವೋ ಅದು ನಮ್ಗೆ ಅದು ಸಕ್ಸಸ್ ತಂದು ಕೊಡುತ್ತೆ ಸರ್. ಓಕೆ ಓಕೆ, ತುಂಬ ವಿಚಾರಗಳನ್ನ ಹಂಚ್ಕೊಂಡ್ರಿ. ಕೊನೆಯದಾಗಿ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಯಾವಾಗ ರಿಲೀಸ್ ಆಗ್ತಾ ಇದೆ? ನಿಮ್ಮ ಸಿನಿಮಾಗೆ ಕರ್ನಾಟಕದ ಜನತೆ ಯಾಕೆ ಥಿಯೇಟ್ರಿಗೆ ಬಂದು ನಿಮ್ಮ ಸಿನಿಮಾ ನೋಡಬೇಕು ಅಂತ ಹೇಳ್ಬಿಡಿ ಸರ್. ಸಿನಿಮಾ ಅಫ್ಕೋರ್ಸ್ 26ನೇ ತಾರೀಕು 2 ಡೇಟ್ಸ್ ಇದೆ. ಸೊ ಅದು ಇನ್ನೂ ಫೈನಲೈಸ್ ಆಗಿಲ್ಲ. ಸೊ ನಮ್ಮ ಡೈರೆಕ್ಟರ್ ಸರ್ ಜಗ್ಗು ಮಾಸ್ಟರ್ ಹೇಳ್ತಾರೆ, ಸದ್ಯದಲ್ಲೇ ತಿಳಿಸ್ತೀರಿ. ಖಂಡಿತ. ಸಿನಿಮಾ ಯಾಕೆ ನೋಡಬೇಕು ಅಂತಂದ್ರೆ ಆಗ್ಲಿಂದ ಹೇಳಿದ್ದೀನಿ, ವಿಜುವಲ್ಸ್ ಆಗಿರ್ಬೋದು, ಐ ಮೀನ್ ಆಡಿಯೋ ಸಾಂಗ್ಸ್ ಆಗಿರ್ಬೋದು, ಆಮೇಲೆ ಕಂಟೆಂಟ್ ಆಗಿರ್ಬೋದು. ಬೇರೆ ಸಿನಿಮಾದಲ್ಲಿ ಒಂದು ಸಿನಿಮಾ ನೋಡಿದ್ರೆ ಒಂದು ಕಂಟೆಂಟ್ ಇರುತ್ತೆ, ಇನ್ನೊಂದು ಸಿನಿಮಾ ಇನ್ನೊಂದು ಕಂಟೆಂಟ್ ಇರುತ್ತೆ, ಅಥವಾ ಇನ್ನೊಂದು ಬೇರೆ ಬೇರೆ ಥರ. ಬಟ್ ಮಿಕ್ಸ್ಚರ್ ಆಫ್ ಎಲ್ಲ, ಫ್ರೆಂಡ್ಶಿಪ್ ಆಗಿರ್ಬೋದು, ಫ್ಯಾಮಿಲಿ ಸೆಂಟಿಮೆಂಟ್ಸ್ ಆಗಿರ್ಬೋದು, ಲವ್ ಸ್ಟೋರಿ ಆಗಿರ್ಬೋದು,
ಹಾರರ್ ಬೇಸ್ಡ್ ಆಗಿರ್ಬೋದು. ಸೊ ಇದೆಲ್ಲ ಛಾಯಾದಲ್ಲಿದೆ. ಸೊ ಹಾಗಾಗಿ ಬಂದ್ ಛಾಯಾ ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಸೇಮ್ ಕ್ವಶನ್ ನಿಮಗೆ. ಸರ್ ಸಿನಿಮಾ ನೋಡಿ ಅಂತ ನಾವು ಜನಕ್ಕೆ ಹೇಳಕ್ಕಾಗಲ್ಲ ಸರ್. ಅವರವರ ಎಸ್ ನಾವೊಂದು ಮಾಡಿದ್ವಿ. ನಾನು ಲಾಸ್ಟ್ ಟೈಮ್ ಹೇಳಿದೆ, ನಾನೊಂದು ಎಕ್ಸಾಂಪಲ್ ಹೇಳ್ಕೊಡಿ ಸರ್. ನಾನೊಂದು ಹೋಟ್ಲು ಮಾಡಿದ್ದೀನಿ, ನಾನು ಒಂದು ಒಳ್ಳೆ ತಿಂಡಿ ಮಾಡಿದ್ದೀನಿ, ಒಂದು ಒಳ್ಳೆ ತಿಂಡಿ ಅಥವಾ ಊಟ ಏನೋ ಮಾಡಿದ್ದೀನಿ. ನೀವು ಬನ್ನಿ, ಅದನ್ನ ನೀವು ಟೇಸ್ಟ್ ಮಾಡಿ, ಚೆನ್ನಾಗಿದೆ ಅಪ್ರಿಷಿಯೇಟ್ ಮಾಡಿ, ಇನ್ನೊಂದು 4 ಜನ ಕೇಳಿ, ಚೆನ್ನಾಗಿಲ್ಲ ಬೈದ್ಬಿಟ್ಟು ಹೋಗಿದ್ದೀವಿ. ಬಟ್ ಹೋಟ್ಲಿಗೆ ಬನ್ನಿ, ಹೋಟ್ಲಿಂದ ಈಚೆ ಕಡೆ ನಿಂತ್ಕೊಂಡು ನೀವು ಅದು ಚೆನ್ನಾಗಿಲ್ಲ ಅಂತಂದ್ರೆ ನಾನು ಮಾಡಿ ತಿಂಡಿ ಏನ್ ಪ್ರಯೋಜನ ಅಲ್ಲ ಸರ್. ನಾನು ಥಿಯೇಟರ್ಗೆ ಹಾಕ್ತೀನಿ, ನೀವು ಥಿಯೇಟರ್ ಒಳಗೆ ಬಂದ್ರೆ ತಾನೆ ಸರ್ ಚೆನ್ನಾಗಿದೆ ಅಂತ ಹೇಳಿ. ನಾನು ಮೊನ್ನೆನೂ ಅದೇ ಹೇಳಿದೆ. ಇವತ್ತು ಡೈರೆಕ್ಟರ್ಗಳು ಬಂದ್ಬಿಟ್ಟು ಇವತ್ತು ನಮ್ಮಂತ ಹೊಸಬ ಡೈರೆಕ್ಟರ್ ಅವ್ರಿಗೆ ಹೇಳಿದೆ, ಎಲ್ಲೋ ಯಾವ್ದೋ ಆಫೀಸಲ್ಲಿ ಕುತ್ಕೊಂಡು ಟೇಬಲ್ ಕುತ್ಕೊಂಡು ಹೆಂಗೆ ಹೋಗ್ತಾ ಇತ್ತು ನನ್ನ ಸಿನಿಮಾ ಅಂತ ಕೇಳೋರು ಯಾರು ಇಲ್ಲ. ಇವತ್ತು ಆ ಗೇಟ್ ಮುಂದೆ ಕೈ ಕಟ್ಕೊಂಡು ನಿಂತಿರ್ಬೇಕು. ಎಷ್ಟು ಜನ ಹೋಗ್ತಾರೆ, ಎಷ್ಟು ಜನ ಹೋಗಲ್ಲ, ಸಿನಿಮಾ ಏನಾಗುತ್ತೆ, ಬಂದ್ ಬೈತಾರ ಹೊಗಳ್ತಾರ, ನಾವು ಗೇಟ್ ಹತ್ರನೇ ಕೈ ಕಟ್ಕೊಂಡು ನಿಂತಿರ್ಬೇಕು. ನಾವು ಅಲ್ಲೇ ಸಿಗ್ತೀವಿ. ನೀವು ಚೆನ್ನಾಗಿದ್ರೆ ಇನ್ನೊಂದು 4 ಜನ ಕೇಳಿ, ಸಿನಿಮಾ ನೋಡಿ. ಚೆನ್ನಾಗಿಲ್ಲ ಅಂದ್ರೆ ನೇರವಾಗಿ ಹೇಳಿ, ನಿನ್ ಯೋಗ್ಯತೆ ಇಲ್ಲ ಮತ್ತೆ ಮಾಡ್ಬೇಡ ನೀನ್ ಸಿನಿಮಾ, ಈ ತರ ಸರ್ ಕೇಳೋದು. ಬಟ್ ಬನ್ನಿ, ಬಂದು ಫಸ್ಟ್ ಕನ್ನಡ ಸಿನಿಮಾ ನೋಡಿ, ಒಳಗಡೆ ಬನ್ನಿ, ಒಳಗಡೆ ಬಂದಾದ್ಮೇಲೆ ಗೊತ್ತಾಗುತ್ತೆ. ಇನ್ ಮತ್ತೊಂದು 4 ಜನ ಬಂದ್ರೆ ಕನ್ನಡ ಸಿನಿಮಾ ಉಳ್ಕೊಂತ ಹೋಗುತ್ತೆ. ನಮ್ಮಂತ ಹೊಸಬ್ರು ಕೂಡ ನೆಕ್ಸ್ಟ್ ಇನ್ನೊಂದೇನೋ ಪ್ರಯೋಗ ಮಾಡಕ್ ಹೋಗ್ಬೋದು, ಇನ್ನೊಂದೇನೋ ಸಿನಿಮಾ ಮಾಡ್ಬೋದು. ಇದೇ ಜೀವನ ಇದರಲ್ಲೇ ಕಳೆದ್ಬಿಟ್ಟಿದೀವಿ ಸರ್. ಥ್ಯಾಂಕ್ ಯು ಸರ್, ತುಂಬಾ ವಿಚಾರಗಳನ್ನ ಹಂಚಿಕೊಂಡ್ರಿ ಛಾಯಾಚಿತ್ರದ ಬಗ್ಗೆ. ಒಳ್ಳೇದಾಗ್ಲಿ. ಸರ್ ಲಾಸ್ಟ್ ನಮ್ಮ ಸಿನಿಮಾ ಜನವರಿ 26 ಅಥವಾ ಫೆಬ್ರವರಿ 2 ಇಷ್ಟೊಳಗೆ ರಿಲೀಸ್ ಆಗುತ್ತೆ ಸರ್. 26 ಆಗ್ಬೋದು, ಸ್ವಲ್ಪ ಕಾರಣಾಂತರದಿಂದ ಲೇಟ್ ಆದ್ರೆ 1 ವೀಕ್ ಮುಂದೆ ಹೋಗುತ್ತೆ. ಆ ಅಪ್ಡೇಟ್ ನಾವು ನಮ್ಮ ಚಾನಲ್ ಅಲ್ಲಿ ಕೊಡ್ತೀವಿ. ಫೆಬ್ರವರಿ 2 ಫೆಬ್ರವರಿ ನಿಮ್ಗೆ ಅದು. ಓಕೆ ಸರ್, ಆಲ್ ದಿ ಬೆಸ್ಟ್. ಒಳ್ಳೇದಾಗ್ಲಿ, ಇಬ್ರಿಗೂ ಒಳ್ಳೇದಾಗ್ಲಿ, ಸಿನಿಮಾ ಚೆನ್ನಾಗಿ ಹೋಗ್ಲಿ, ಕನ್ನಡಿಗರ ಮನಸ್ಸನ್ನ ಗೆಲ್ಲಿ, ನಿಮ್ಮ ಸಿನಿಮಾ ಕೂಡ ಒಂದು ಮೈಲಿಗಲ್ಲಾಗಲಿ ಅಂತ ಕೇಳ್ಕೊತಾ ಇಂಟರ್ವ್ಯೂನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಈ ಇಂಟರ್ವ್ಯೂನಲ್ಲಿ ಭಾಗವಹಿಸಿದ್ದಕ್ಕೆ. ಇದಿಷ್ಟು ಛಾಯಾಚಿತ್ರದ ಸಂದರ್ಶನ ಆಗಿತ್ತು. ನಾನು ನಿಮ್ಮ ಮಂಜುಗೌಡ. ಹೆಚ್ಚಿನ ವಿಡಿಯೋಗಳಿಗಾಗಿ, ಹೆಚ್ಚಿನ ಇಂಟರ್ವ್ಯೂಗಳಿಗಾಗಿ, ಹೆಚ್ಚಿನ ಮಾಹಿತಿಗಾಗಿ ಸ್ಪೀಡ್ ಪ್ಲಸ್ ಕರ್ನಾಟಕವನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.